ಎಷ್ಟೋ ಸಂದರ್ಭದಲ್ಲಂತೂ ವಿಘ್ನೇಶ್ವರು ಭಟ್ರಿಗೆ ಗೊತ್ತಿದೆ, ನಮ್ಮ ರಾಜಾರಾಮ್ ಅವರಿದ್ರು ಅವ್ರಿಗೆ ಗೊತ್ತಿದೆ, ಎಷ್ಟೋ ಸತಿ ನಾಳೆ ಯಾವುದೋ ಒಂದು ಕಾರ್ಯಕ್ರಮ ಇರ್ತಿತ್ತು, ಪುಸ್ತಕ ಸಿಕ್ಕಿರ್ತಿರ್ಲಿಲ್ಲ, ಅರ್ಜೆಂಟಾಗಿ ಮನೇಲಿದ್ದಿದ್ದ ಪುಸ್ತಕ ಎಲ್ಲೋ ಆ ಕಡೆ ಈ ಕಡೆ ಇಟ್ಟಿರ್ತಿತ್ತು, ತಕ್ಷಣ ಪುಸ್ತಕ ಬೇಕಿತ್ತು ಅಂದರೆ ರಾಷ್ಟ್ರೋತ್ಥಾನಕ್ಕೆ ಎಷ್ಟೋ ಸತಿ ಬಂದು ಅಥವಾ ಯಾರನ್ನಾರು ಕಳಿಸಿ ಕಾರ್ಯಕರ್ತರನ್ನ ಒಂದು ದಿವಸಕ್ಕೆ 2 ದಿವಸಕ್ಕೆ ಪುಸ್ತಕ ನೆರವಲ್ ಪಡ್ಕೊಂಡು ಅಂಗಡಿಯಿಂದ ಕಾರ್ಯಕ್ರಮ ಆದ್ಮೇಲೆ ವಾಪಸ್ ಪುಸ್ತಕ ಕೊಟ್ಟಿರುವಂಥದ್ದು ಎಷ್ಟೋ ಕಥೆಗಳಿದೆ. ರಾಷ್ಟ್ರೋತ್ಥಾನ ಪರಿಷತ್ತು ಈ ದೃಷ್ಟಿಯಿಂದ ನಮಗೆ ಯಾವುದೋ ದೂರದಲ್ಲಿರುವಂಥ ಸಂಸ್ಥೆ ಅಲ್ಲ, ಇದು ನಮ್ಮೆಲ್ಲರ ಬೆಳವಣಿಗೆ ಜೊತೆಗಿರುವಂಥ ಒಂದು ಪಾರಿವಾರಿಕ ಸಂಘಟನೆ. ಆದ್ರಿಂದ ರಾಷ್ಟ್ರೋತ್ಥಾನ ಬೆಳೀತಾ ಇದೆ ಅಂತಂದ್ರೆ, ರಾಷ್ಟ್ರೋತ್ಥಾನದ ಶಾಲೆಗಳು ಬೆಳೀತಾ ಇದೆ ಅಂತಂದ್ರೆ, ರಾಷ್ಟ್ರೋತ್ಥಾನದ ಕಾರ್ಯ ವ್ಯಾಪ್ತಿ ಬೆಳೀತಾ ಇದೆ ಅಂತಂದ್ರೆ ಅದರ ಸಂತೋಷ, ಅದರ ಒಂದು ಖುಷಿ ರಾಷ್ಟ್ರೋತ್ಥಾನದ ಜೊತೆಗೆ ಪರೋಕ್ಷವಾಗಿ ಜೋಡ್ಕೊಂಡಿರುವಂಥ ನಮ್ಮೆಲ್ರಿಗೂ ಆದ್ರೆ ನೇರವಾಗಿ ಅದಕ್ಕೆ ಪಾತ್ರ ಆಗಿರುವಂಥ ನಿಮ್ಮೆಲ್ರಿಗೂ ಅದರಿಂದ ಎಷ್ಟು ಸಂತೋಷ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೂ ಕೂಡ ನಾನು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಓಡಾಡಿದಾಗ ಎಷ್ಟೋ ಕಡೆ ನನಗೆ ನಮ್ಮ ಕಾರ್ಯಕರ್ತರು, ಸರ್ ರಾಷ್ಟ್ರೋತ್ಥಾನದ ಸ್ಕೂಲು ಸರ್, ಇದು ಈಗಿಲ್ಲಿ ಬರ್ತಾ ಇದೆ, ಅಡ್ಮಿಷನ್ಸ್ ಫುಲ್ಲು ಸರ್ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ತೋರಿಸಿದಾಗ ಬಹಳ ಖುಷಿ ಆಗುತ್ತೆ. ನಾವೆಲ್ಲ ನಮ್ಮದೇ ಒಂದು ಶಾಲೆ ಇರಬೇಕು, ನಮ್ಮ ವಿಚಾರದ ಒಂದು ತಿಳಿಸುವಂಥ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಒಂದು ಶಾಲೆ ಇರಬೇಕು, ನಮ್ಮ ಮಕ್ಕಳು ಯಾಕೆ ಕಾನ್ವೆಂಟಿಗೆ ಹೋಗಬೇಕು, ಈ ಥರ ಎಷ್ಟೋ ಚರ್ಚೆಗಳು ನಮ್ಮ ಮನೆಗಳಲ್ಲಿ ನಡೀತಾ ಇತ್ತು. ಒಂದು 15-20 ವರ್ಷದ ಹಿಂದೆ ನಾವೆಲ್ಲ ಸ್ಕೂಲ್ಗೆ ಹೋಗುವಂಥ ಟೈಮ್ನಲ್ಲಿ ಹೇಗಿವತ್ತು ಆರ್ಟಿಕಲ್ 370 ತೆಗೆದಾಕಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನೇ ನಮಗೊಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರಿಗೂ ಕೂಡ ನಿಜವಾಗ್ಲೂ ಆಗತ್ತಾ ಅನ್ನುವಂಥ ಒಂದು ಸಣ್ಣ ಎಲ್ಲೋ ಶಂಕೆ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದೇ ಥರನೇ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು, ಸಂಘದ ವಿಚಾರದಿಂದ ಪ್ರೇರಣೆ ಇಟ್ಕೊಂಡಿರುವಂಥ ಸಂಸ್ಥೆಗಳು ಈ ಮಟ್ಟಕ್ಕೆ ಬೆಳೀತಾವ ಅನ್ನುವಂಥ ಒಂದು ಡೌಟು ಅದನ್ನು ಕೆಲಸ ಮಾಡ್ತಾ ಇದ್ದವ್ರ ಮನಸ್ಸಲ್ಲೂ ಇತ್ತು. ಆದರೆ ಇವತ್ತು ನಿರಂತರ ಪ್ರಯತ್ನ, ಜನರ ತಪಸ್ಸು, ಅದಕ್ಕೆ ಇಡೀ ಜೀವನ ಅರ್ಪಿಸಿರುವಂಥ ಪೂರ್ಣಾವಧಿ ಕಾರ್ಯಕರ್ತರು, ಇವರೆಲ್ಲರ ಪರಿಶ್ರಮದಿಂದ ಇವತ್ತು ಜಿಲ್ಲೆಗೂ ಕೂಡ ರಾಷ್ಟ್ರೋತ್ಥಾನದ ಶಾಲೆಗಳು ಬಂದಿದೆ. ರಾಷ್ಟ್ರೋತ್ಥಾನದ ಬ್ಲಡ್ ಬ್ಯಾಂಕ್ ಅಂತಂದ್ರೆ ಲಕ್ಷಾಂತರ ಜನರನ್ನ ಕಷ್ಟದಲ್ಲಿದ್ದಾಗ ಜೀವ ಉಳಿಸಿರುವಂಥ ಕೆಲಸ ಮಾಡಿದೆ. ಸಾವಿರಾರು ಪುಸ್ತಕಗಳನ್ನು ಹೊರಗಡೆ ತಂದು ರಾಷ್ಟ್ರಭಕ್ತಿಯ ಫಿಲಾಸಫಿಯನ್ನ, ರಾಷ್ಟ್ರಭಕ್ತಿಯ ಚಿಂತನೆಯನ್ನ ಮತ್ತೆ ಹೊಸ ತಲೆಮಾರಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮುದ್ರಣದ ಕೆಲಸ ಮಾಡ್ತಾ ಇದೆ. ನೆಲೆ ಮುಖಾಂತರ ಮತ್ತೆ ಈ ರೀತಿಯ ಹಿಂದೂ ಸೇವಾ ಪ್ರತಿಷ್ಠಾನದ ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರವೂ ಕೂಡ ಸಮಾಜದ ಸೇವೆ ಕೆಲಸಗಳಲ್ಲೂ ಕೂಡ ರಾಷ್ಟ್ರೋತ್ಥಾನದ ಒಂದು ಬಹಳ ದೊಡ್ಡ ಪಾತ್ರ ಇದೆ. ಹೀಗೆ ಒಂದು 360 ಡಿಗ್ರಿ ಆಯಾಮದಲ್ಲಿ ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಿಮ್ಮೆಲ್ಲರದ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ. ಒಂದು ಕೃತಜ್ಞ ಸಮಾಜದ ಪರವಾಗಿ, ಅದರ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನಾನಿವತ್ತು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ನಿಮ್ಮ ಸೇವೆಗೆ ಸಲ್ಲಿಸ್ತಾ ಇದ್ದೀನಿ. ನಮಗೆ ಎಷ್ಟೋ ಸತಿ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ, ಪ್ರತಿ ದಿವಸ ನಾವು ಆ ಕೆಲಸ ಮಾಡಬೇಕಾದಾಗ ಆ ಕೆಲಸದ ಲಾರ್ಜರ್ ಇಂಪ್ಯಾಕ್ಟ್ ನಮಗೆ ಕೆಲವು ಸತಿ ಗೊತ್ತಾಗಲ್ಲ, ಅದರ ಬಿಗ್ ಪಿಕ್ಚರ್ ಇಂಪ್ಯಾಕ್ಟ್ ಕೆಲವು ಸತಿ ಗೊತ್ತಾಗಲ್ಲ. ಇದು ಸಹಜ, ಅದು ಯಾವುದೇ ಸಂಸ್ಥೆನೂ ಕೂಡ ಹೀಗೆ ಆಗುತ್ತೆ. ಉದಾಹರಣೆ, ನಿಮ್ಮಲ್ಲಿ ಯಾರೋ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಇರ್ತೀರಿ. ನೀವು ಪ್ರತಿ ದಿವಸ 9 ಗಂಟೆಗೆ ಬರ್ತೀರಿ, ಅದೇ ಅಕೌಂಟ್ಸ್ ನೋಡ್ತೀರಿ, ಅದೇ ಇದು ಮಾಡ್ತೀರಿ, 5:15 ವಾಪಸ್ ಹೋಗಿರ್ತೀರಿ. ಏನು ಮಾಡಿದೆ ಇವತ್ತು ನನಗೆ ಅಂತ ಅನ್ಸುತ್ತೆ. ಬ್ಲಡ್ ಬ್ಯಾಂಕಲ್ಲಿ ಇನ್ಯಾವುದೋ ಒಂದು ಕೆಲಸ ಮಾಡೋರು ಇನ್ಯಾವುದೋ ಒಂದು ಜವಾಬ್ದಾರಿಯಿಂದ ಇರ್ತೀರಿ. ಪ್ರತಿ ದಿವಸ ನಾನು ಅದೇ ಬರ್ತೀನಪ್ಪ, ಅದೇ ಕೆಲಸ ಮಾಡ್ತೀನಿ, ಅದೇ ಇದು ವಾಪಸ್ ಹೋಗ್ತೀನಿ ಅಂತ ಅನ್ಸುತ್ತೆ. ಏನಾಗ್ತಿದೆ ಇದರಿಂದ? ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋರ್ಗೆ ಅನ್ಸುತ್ತೆ ಅದೇ ಲೇಔಟ್ ಮಾಡೋದು, ಅದೇ ಡಿಸೈನಿಂಗ್ ಮಾಡೋದು, ದಿನ ಅದೇ ಬರ್ತೀವಿ, ಏನಾಗ್ತಾ ಇದೆ ಇದರಿಂದ? ಆದರೆ ಈ ಥರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಾನು ಒಬ್ಬನೇ ಕೂತ್ಕೊಂಡು ಅಕೌಂಟ್ಸ್ ಮಾಡಿರ್ಬೋದು, ನಾನು ಒಬ್ಬನೇ ಕೂತ್ ಅಕೌಂಟಿಂಗ್ ಯಾವುದೋ ಲೇಔಟ್ ಮಾಡಿರ್ಬೋದು, ನಾನು ಒಬ್ಬನೇ ಬ್ಲಡ್ ಬ್ಯಾಂಕಲ್ಲಿ ಅದೇ ವಸ್ತು ಈ ಕಡೆಯಿಂದ ಏಜೆಂಟನ್ನು ಅಲ್ಲಿಗೆ ಹಾಕು, ಅದೇ ಕೋಯಾಗುಲೇಷನ್ ಈ ಕಡೆ ಹಾಕು, ಅದೇ ಮಾಡಿರ್ಬೋದು. ಆದರೆ ಅದೆಲ್ಲದರನ್ನ ನಾವು ಒಂಥರ ಝೂಮ್ ಔಟ್ ಮಾಡಿ ಒಂದು ಬಿಗ್ ಪಿಕ್ಚರ್ನ ನೋಡಿದಾಗ ಸಾಮೂಹಿಕವಾಗಿ ನಾವೆಲ್ಲರೂ ಸೇರ್ ಮಾಡಿರೋದು ಏನು ಅಂತಾದರೆ, ಇಷ್ಟು ಲಕ್ಷ ಜನರ ಜೀವ ಉಳಿಸಿದ್ದೀವಿ, ನಾವೆಲ್ಲರೂ ಪ್ರಯತ್ನದಿಂದ ಈ ಮಟ್ಟದ ಸಮಾಜದಲ್ಲಿ ಪರಿವರ್ತನೆ ತಂದಿದ್ದೀವಿ,
ಈ ಮಟ್ಟದಲ್ಲಿ ಹಿಂದುತ್ವದ ವಿಚಾರವನ್ನು ನಾವೆಲ್ಲರೂ ಕೂಡ ಗಟ್ಟಿ ಮಾಡಿದೀವಿ ಅಂತ ನೋಡಿದಾಗ ಇಟ್ ಬ್ರಿಂಗ್ಸ್ ಮೋರ್ ಮೀನಿಂಗ್ ಟು ದ ಮಂಡೇನ್ ವರ್ಕ್ ದಟ್ ವಿ ಡೂ ಎವ್ರಿ ಡೇ. ಇದು ಯಾವುದೇ ಸಂಸ್ಥೆ, ನನಗೆ ಎಷ್ಟೋ ಸತಿ ಅನ್ಸುತ್ತೆ ಅದು ಎಷ್ಟು ಬೈಟಕ್ಕಪ್ಪ, ಅದೆಷ್ಟು ವಿ.ಸಿ, ದಿನ ಅದೇ ಸಂಪರ್ಕ ಮಾಡು, ದಿನ ಅದೇ ಕಾರ್ಯಕ್ರಮಕ್ಕೆ ಹೋಗು, ದಿನ ಅದೇ ಪಾರ್ಟಿ ಕೆಲಸ ಮಾಡು, ಏನಾಗ್ತಿದೆ ಇದು? ಅದೇ ಬೂತ್ ಸಂಪರ್ಕ, ಅದೇ ಮಂಡಲ್ ಬೈಠಕ್ಕು, ಅದೇ ಶಕ್ತಿ ಕೇಂದ್ರದಿದು, ಏನಾಗ್ತಿದೆ ಇದು? ಏನದ್ರದ್ದು ಇಂಪ್ಯಾಕ್ಟ್? ಒಂದ್ಸತಿ ನಾವು ಝೂಮ್ ಔಟ್ ಮಾಡಿ ದೇಶದಲ್ಲಿ ಇವತ್ತು 26 ಕೋಟಿ ಜನ ಬಡತನ ರೇಖೆಯಿಂದ ಹೊರಗಡೆ ಬಂದ್ರು ಭಾರತೀಯ ಜನತಾ ಪಾರ್ಟಿಯ ಮೋದಿ ನೇತೃತ್ವದ ಸರ್ಕಾರದಿಂದಾಗಿ ಅಂತಂದಾಗ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನಾ ಬೂತ್ ಸಂಪರ್ಕ ಮಾಡಿದ್ರಿಂದ ನನ್ನದೊಂದು ಅಳಿಲು ಸೇವೆಯಿಂದ ಇದಾಯ್ತು ಅಂತಂದಾಗ ಒಂದು ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಅಂದ್ರೂ ಕೂಡ, ನಾವು ಪ್ರತಿ ದಿವಸ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಟೇಬಲ್ ಅಲ್ಲಿ ನಾವು ಆಫೀಸಿಗೆ ಬಂದು ಮಾಡೋವಂಥ ಆ 5% ನಮ್ಮ ಸಣ್ಣ ಕೆಲಸ ಏನಿದೆ ಅದೆಲ್ಲ ಸೇರಿ ಏನು ಬಿಗ್ ಪಿಕ್ಚರ್ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ಝೂಮ್ ಔಟ್ ಮಾಡಿ ಆ ದೊಡ್ಡ ಚಿತ್ರಣ ನೋಡಿ ನಾಳೆಯಿಂದ ಮತ್ತಷ್ಟು ಪ್ರೇರಣೆಯಿಂದ ಕೆಲಸಕ್ಕೆ ಹೋಗೋದಿಕ್ಕಿರುವಂಥ ಕಾರ್ಯಕ್ರಮ ಕೂಡ ಇದೆ. ಆದ್ರಿಂದ ನಿಮಗೆ ಮತ್ತೊಮ್ಮೆ ಅಭಿನಂದನೆ, ಮತ್ತೊಮ್ಮೆ ಕೃತಜ್ಞತೆ ಫಾರ್ ಆಲ್ ದ ಸೆಲ್ಫ್ಲೆಸ್ ವರ್ಕ್ ದಟ್ ಆಲ್ ಆಫ್ ಯು ಆರ್ ಡೂಯಿಂಗ್. ನನಗೆ ಗೊತ್ತಿದೆ ನಿಮ್ಮಲ್ಲಿ ಎಷ್ಟೋ ಜನ ಕಾರ್ಯಕರ್ತರು ಬೇರೆ ಬ್ಲಡ್ ಬ್ಯಾಂಕಿಗೆ ಹೋದರೆ ಅಲ್ಲಿ ಏನು ಸಂಬಳ ಸಿಗತ್ತೆ, ಅಲ್ಲೊಂದು ಇನ್ನೇನು ಸಿಗತ್ತೆ, ಅದಕ್ಕಿಂತ ಇಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸಿಂದ ಕೆಲಸ ಮಾಡ್ತವ್ರು ಬಹಳ ಜನ ಇದ್ದಾರೆ. ಎಷ್ಟೋ ಜನ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಕೆಲಸ ಮಾಡುವಂಥ ಟೀಚರ್ಗಳು ಇನ್ನೆಲ್ಲೋ ಬೇರೆ ಪ್ರೈವೇಟಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ಇನ್ನೂ ಸಿಗ್ಬೋದು, ಜಾಸ್ತಿ ಸಿಗ್ಬೋದು ಅಂತಿದ್ರು ಕೂಡ ಇಲ್ಲಿ ನಮಗೊಂದು ಪಾರಿವಾರಿಕ ಸಂಬಂಧ ಇದೆ, ಒಂದು ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಪ್ರೇರಣೆಯಿಂದ ಕೂಡ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಈ ಕೆಲಸದ ಒಂದು ಸಂಬಳದ ಕೆಲಸದ ಮಧ್ಯದಲ್ಲೂ ಕೂಡ ಒಂದು ಸೇವೆಯ ಭಾವ ಇದೆ. ಅದು ರಾಷ್ಟ್ರೋತ್ಥಾನದ ಕೆಲಸದಲ್ಲಿ ವಿಶೇಷತೆಯನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಆದ್ರಿಂದ ದಿನೇಶ್ ಹೆಗಡೆ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತಂದಾಗ ನನಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಒಂದು ಅವಕಾಶ ಅನ್ನೋ ಕಾರಣಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣದಲ್ಲಿ ಬಂದಿದ್ದು. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಕೃತಜ್ಞ ಸಮಾಜದ ಪರವಾಗಿ ಮತ್ತೊಮ್ಮೆ ಅಭಿನಂದನೆ. ಇವತ್ತು ನನಗೆ ಕೊಟ್ಟಿರುವಂಥ ವಿಷಯ ಬಹಳ ವ್ಯಾಪ್ತಿ ಬಹಳ ದೊಡ್ಡದಿದೆ, ಭಾರತದ ಸಾಧನೆಗಳು ಅಂತ. ನಮ್ಮ ದೇಶದ ಇತಿಹಾಸ ನಾವು ಗಮನಿಸಿದ್ರೆ ಎಲ್ಲಿಂದ ಶುರು ಮಾಡಬೇಕು ಭಾರತದ ಸಾಧನೆ ಅಂತ ಟೈಮ್ ಲೈನೇ ಫಿಕ್ಸ್ ಮಾಡೋಕ್ಕಾಗ್ದಲೇ ಇರುವಂಥ ಒಂದು ದೇಶ ನಮ್ಮದು. ನಮ್ಮ ಸಂಸ್ಕೃತಿ, ನಮ್ಮ ಒಂದು ಈ ಪರಂಪರೆಯ ವಿಶೇಷತೆ ಅಂತಂದರೆ ಬೇರೆ ದೇಶಗಳಿಗೆ ಈ ದಿನ ಪ್ರಾರಂಭ ಆಯಿತು ಅನ್ನೋದಕ್ಕೆ ಒಂದು ಡೇಟ್ ಆಫ್ ಬರ್ತ್ ಇದೆ. ಪಾಕಿಸ್ತಾನ ಶುರುವಾಗಿದ್ದು ಆಗಸ್ಟ್ 14, 1947 ಅನ್ನೋಕ್ಕೊಂದು ಡೇಟ್ ಆಫ್ ಬರ್ತ್ ಇದೆ. ಬ್ರಿಟನ್ನಿಗೆ ಅವರು ಅವರ ಪಾರ್ಲಿಮೆಂಟನ್ನು ಮಾಡಿ ಅಲ್ಲಿಗೊಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದು ಇದನ್ನು ಶುರು ಮಾಡಿದ ದಿವಸದಿಂದ ಗ್ರೇಟ್ ಬ್ರಿಟನ್ ಅನ್ನೋ ದೇಶ ಶುರುವಾಯಿತು ಅನ್ನೋಕ್ಕೊಂದು ಡೇಟ್ ಆಫ್ ಬರ್ತ್ ಇದೆ. ಆದರೆ ಮಾನವ ಜನಾಂಗ, ಮನುಷ್ಯ ಯಾವತ್ತೂ ಇಲ್ಲಿ ಒಂದು ಸಿವಿಲೈಸೇಷನ್ ಅನ್ನುವಂಥದ್ದು, ಸಂಸ್ಕೃತಿ ಅನ್ನುವಂಥದ್ದು ಚಿಗುರೊಡಿತೋ ಅವತ್ತಿಂದನೂ ಕೂಡ ಒಂದು ಸಂಸ್ಕೃತಿಯ ಒಂದಲ್ಲ ಒಂದು ಕುರುಹು ಭರತ ಭೂಮಿಯಲ್ಲಿ ಯಾವತ್ತೂ ಕೂಡ ನಮಗೆ ಸಿಗ್ತಾ ಬಂದಿದೆ. ಸೊ ಇಂಥ ಒಂದು ಓಲ್ಡೆಸ್ಟ್ ಸಿವಿಲೈಸೇಷನ್ನ ಸಾಧನೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗಬೇಕು, ಅದನ್ನು ನೋಡ್ತಾ ಹೋಗಬೇಕು ಅಂತಂದ್ರೆ ಅದಕ್ಕೆ ಟೈಮ್ ಲೈನ್ ಎಲ್ಲಿಂದ ಫಿಕ್ಸ್ ಮಾಡೋದು ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ಸವಾಲು. ಸೊ ಮೊದಲ ಸಾಧನೆ ನಮ್ದು ಯಾವುದು ಅಂತಂದ್ರೆ, ವಿ ಆರ್ ನಾಟ್ ಓನ್ಲಿ ದ ಓಲ್ಡೆಸ್ಟ್ ಬಟ್ ವಿ ಆರ್ ಆಲ್ಸೋ ದ ಓನ್ಲಿ ಕಂಟಿನ್ಯೂಸ್ ಅಂಡ್ ಲಿವಿಂಗ್ ಸಿವಿಲೈಸೇಷನ್ ಇನ್ ದ ವರ್ಲ್ಡ್. ನಾವು ಪ್ರಪಂಚದ ಬಹಳ ಪುರಾತನವಾಗಿರುವಂಥ ಸಂಸ್ಕೃತಿ ಅಷ್ಟೇ ಅಲ್ಲ, ಅವಿಚ್ಛಿನ್ನವಾಗಿ ನಿರಂತರವಾಗಿ ಮಧ್ಯದಲ್ಲಿ ಎಲ್ಲೂ ಕೂಡ ಖಂಡತೆ ಆಗದಲೆ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಇವತ್ತಿಗೂ ಜೀವಂತವಾಗಿರುವಂಥ ಸಂಸ್ಕೃತಿ ನಮ್ಮದು ಅನ್ನುವಂಥದ್ದೇ ಈ ಸಂಸ್ಕೃತಿಯ ಮೊದಲ ಅತ್ಯಂತ ದೊಡ್ಡ ಸಾಧನೆ. ಯಾರಿಗೆ ಶಕ್ತಿ ಇರುತ್ತೋ, ಯಾವ ವಿಚಾರಕ್ಕೆ ಅಥವಾ ಯಾವ ಸಂಘಟನೆಗೆ, ಸಂಸ್ಥೆಗೆ, ಜನಾಂಗಕ್ಕೆ ಅಂತಃಸತ್ವ ಇರುತ್ತೋ ಅಂಥ ಸಂಸ್ಥೆಗಳು, ಅಂಥ ವಿಚಾರಗಳು, ಅಂಥ ಸಂಸ್ಕೃತಿಗಳು ಮಾತ್ರ ಇಷ್ಟಿಷ್ಟು ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿರ್ಲಿಕ್ಕೆ ಸಾಧ್ಯ. ಒಳಗಡೆ ಟೊಳ್ಳಿದ್ರೆ
ಇಷ್ಟು ವರ್ಷ ಯಾವುದೂ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಇದೇ ಈ ಸಂಸ್ಕೃತಿಯ ವಿಶೇಷತೆ. ಎರಡನೇದು, ನೀವು ತಿರ್ಗಾ ಇದನ್ನ ಒಂದು ಬಿಗ್ ಪಿಕ್ಚರಲ್ಲಿ ನೋಡ್ತಾ ಬಂದ್ರೆ, ಸತ್ಯವನ್ನ ಪ್ರತಿ ಮನುಷ್ಯನೂ ಕೂಡ ತನ್ನ ಅನುಭವದ ಆಧಾರದ ಮೇಲೆ ಅನ್ವೇಷಣೆ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನ, ಮತ್ತೆ ಅದಕ್ಕೆ ಒಂದು ವೈಚಾರಿಕ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಸಂಸ್ಕೃತಿ ನಮ್ಮದು. ನಾನು ಯಾವುದೋ ವಿಚಾರ ನಂಬಿದ್ದೀನಿ, ಆ ಕಾರಣಕ್ಕೆ ನನ್ನ ನಂಬಿಕೆ ನಿನ್ನ ಮೇಲೂ ಹೇರಿಕೆ ಮಾಡ್ತೀನಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಲಿ ಬರಲೇ ಇಲ್ಲ. ನಾವು ಬೇರೆ ಧರ್ಮಗಳಿಗೆ ಹೋಲಿಸಿದ್ರೆ, ಇಸ್ಲಾಮಿಗೋ ಕ್ರಿಶ್ಚಿಯಾನಿಟಿಗೋ ಮತ್ತೊಂದಕ್ಕೆ ನಾವು ಹೋಲಿಸಿದ್ರೆ, ಸನಾತನ ಹಿಂದೂ ಧರ್ಮದ ವಿಶೇಷತೆ ಎಲ್ಲಿ, ಈ ಸಂಸ್ಕೃತಿಯ ವಿಶೇಷತೆ ಎಲ್ಲಿ ಅಂತಂದ್ರೆ, ಇನ್ ದ ಫ್ರೀಡಮ್ ಆಫ್ ಥಾಟ್, ಇನ್ ದ ಫ್ರೀಡಮ್ ಆಫ್ ಸ್ಪಿರಿಚುವಲ್ ಥಾಟ್ ದಟ್ ದ ಸಿವಿಲೈಸೇಷನ್ ಗಿವ್ಸ್. ನಿನಗೆ ಯಾವ ದೇವ್ರ ಇಷ್ಟ, ಆ ದೇವ್ರನ್ನ ಪೂಜೆ ಮಾಡುವಂಥ ಸ್ವಾತಂತ್ರ್ಯ. ಇಲ್ಲಿವರೆಗಿರೋ ಯಾವ ದೇವರು ಇಷ್ಟ ಆಗಲಿಲ್ಲ ಅಂದ್ರೆ ನಾಳೆಯಿಂದ ಹೊಸ ದೇವ್ರನ್ನ ಸೃಷ್ಟಿ ಮಾಡ್ಕೊಳ್ಬೋದಾಗಿರುವಂಥ, ದೇವ್ರನ್ನೇ ಸೃಷ್ಟಿ ಮಾಡ್ಬೋದಾಗಿರುವಂಥ ಒಂದು ಸ್ವಾತಂತ್ರ್ಯ. ಹೋಗ್ಲಿ, ನನಗೆ ಯಾವ ದೇವರು ಇಷ್ಟ ಇಲ್ಲ ಅಂತಂದ್ರೆ ಸರಿ ಬಿಡಪ್ಪ, ನಿನ್ ಪಾಡೆ ನೀನ್ ಇದ್ಕೋ, ಹೆಂಗಾರೋ ಇದ್ಕೋ ಅಂತ ಹೇಳಿ ಅದಕ್ಕೂ ಒಂದು ಸ್ವಾತಂತ್ರ್ಯ. ದೇವತೆಗಳಲ್ಲಿ ಎಷ್ಟು ವಿಧ, ಗಂಡು ದೇವತೆ, ಹೆಣ್ಣು ದೇವತೆ, ಮಗುವಾದ ದೇವರು, ವಯಸ್ಸಾದ ದೇವರು, ಅರ್ಧನಾರೀಶ್ವರ, ಎಲ್ಲ ಪ್ರಕೃತಿಯ ಆಚಾರಗಳಲ್ಲಿ ದೇವರು, ಎಲ್ಲ ಸಕಲ ಚರಾಚರ ವಸ್ತುಗಳಲ್ಲಿ ದೈವತ್ವ ನೋಡುವಂಥದ್ದು. ಪುಸ್ತಕದಲ್ಲಿ ದೇವರು, ಬಳಸುವಂತ ಆಯುಧಗಳಲ್ಲಿ ದೇವರು. ಯಾರೋ ಹಿರಿಯ ಯಾರೋ ಒಂದ್ಸರಿ ಕಾಲು ಮುಟ್ತು ಅಂತಂದ್ರೆ ಹಿಂಗೆ ಮುಟ್ಟಿ ಕಾಲು ಮುಟ್ಕೊಳ್ಳುವಂತ ನಮ್ಮಲ್ಲಿ ಮಾತ್ರ ಇರುವಂತ ಪದ್ಧತಿ. ಕಾಲಿಗೆ ಹಾಕೋ ಚಪ್ಪಲಿಗೂ ಕೂಡ, ಕಾಲಿಗೆ ಹಾಕೋ ಚಪ್ಪಲಿನೂ ಕೂಡ ಅಕಸ್ಮಾತ್ ಏನಾದರೂ ಜೋರಾಗಿ ಎಸೆದ್ರೆ ಭೂಮಿ ತಾಯಿ ಇದಾಯ್ತು ಅಂತ ಕಾಲಿಗೆ ಒತ್ಕೋತೀವಿ, ಚಪ್ಪಲಿಗೂ ಗೌರವ ಕೊಡ್ತೀವಿ. ಇದು ಬೇರೆ ನಮ್ಗೆ ಯಾವ ಸಂಸ್ಕೃತಿನೂ ಕಾಣಲ್ಲ. ಇದು ಯಾಕೆ ಮುಖ್ಯ ಅಂತಂದ್ರೆ, ಈ ಸ್ಪಿರಿಚುವಲ್ ಫ್ರೀಡಮು ಇವತ್ತು ನಾವು ಇಷ್ಟೊಂದು ಶಾಂತವಾದಂಥ ಸಮಾಜ ಆಗಿದ್ರೆ, ಪೊಲೀಸರು ಇಲ್ದಲೇನೂ ಕೂಡ ಕಾನೂನು ಸುವ್ಯವಸ್ಥೆ ಶಾಂತಿ ಸೌಹಾರ್ದತೆಯನ್ನು ಸಮಾಜ ನಡೀತಾ ಇದೆ ಅಂತಂದ್ರೆ, ಈ ಮೂಲ ಸಂಸ್ಕೃತಿಯ ಈ ಎಲ್ಲ ವಿಚಾರಗಳೇನಿದೆ, ಆಧ್ಯಾತ್ಮ ಒಂದು ಬುನಾದಿ ಏನಿದೆ, ದಿಸ್ ಇಸ್ ದ ರೀಸನ್. ಭಗವದ್ಗೀತೆ 18 ಅಧ್ಯಾಯಗಳನ್ನು ಬೋಧನೆ ಮಾಡಿದ್ಮೇಲೆ ಕೃಷ್ಣ ಕಡೆದಾಗ ಅರ್ಜುನ ಅವನಿಗೆ ಕೇಳ್ತಾನೆ, ಇಷ್ಟೆಲ್ಲ ಹೇಳಿದ್ಯಲ್ಲಪ್ಪ, ನಾನು ಇನ್ನೇನ್ ಮಾಡ್ಬೇಕು ಇವಾಗ ಹೇಳು ಅಂತ. ಆಗ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮಯ ವಿಮೃಶ್ಯ ಏತದಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ನಾನು ನಿನಗೆ ಗುಹ್ಯವಾದಂಥ ವಿಷಯಗಳನ್ನೆಲ್ಲ ತಿಳಿಸಿದ್ದೀನಿ ಕಳೆದ 18 ಅಧ್ಯಾಯಗಳಲ್ಲಿ. ಈಗ ಎಲೆ ಅರ್ಜುನ, ನೀನು ನಾನು ಹೇಳಿರುವಂಥ ವಿಷಯಗಳ ಕುರಿತಾಗಿ ವಿಮರ್ಶೆ ಮಾಡು. ವಿಮರ್ಶೆ ಮಾಡಾದ್ಮೇಲೆ ನಿನಗೇನು ಸರಿ ಅನ್ಸತ್ತೆ ಅದನ್ನ ಮಾಡಪ್ಪ ಅಂತ ಭಗವಂತ ಸ್ವಂತ ಅರ್ಜುನನಿಗೆ, ಅರ್ಜುನ ರೂಪನಾಗಿರುವಂಥ ಮನುಷ್ಯನಿಗೆ ನೀನು ವಿಮರ್ಶೆ ಮಾಡು, ನಿನಗೆ ಸರಿ ಅನ್ಸದನ್ನ ಮಾಡು ಅಂತ ಹೇಳುವಂಥ ಸ್ವಾತಂತ್ರ್ಯ ಇದೆಯಲ್ಲ, ದಿಸ್ ಈಸ್ ಅಗೇನ್ ಅ ಬ್ಯೂಟಿ ಆಫ್ ದಿಸ್ ಸಿವಿಲೈಸೇಷನ್. ಈ ವೈಚಾರಿಕ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಸತ್ಯದ ಅನ್ವೇಷಣೆ ಅನುಭವದ ಆಧಾರದ ಮೇಲೆ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯ, ದೇವರು ಅಥವಾ ಪರಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಬೇಕು, ಇದೊಂದು ಮಾಡ್ಕೊಳ್ಬೇಕು ಅಂತಂದ್ರೆ ನೀನು ಇದೇ ಜಾತಿ ಹುಟ್ಟಿರ್ಬೇಕು, ಇದೇ ಲಿಂಗದವನಾಗಿರ್ಬೇಕು, ಇದೇ ಭಾಷೆ ಮಾತನಾಡೋನಾಗಬೇಕು, ಇದು ಯಾವ ರಿಸ್ಟ್ರಿಕ್ಷನ್ನು ಇಲ್ದಲೆ ನೀನು ಹೇಗಿದೆಯೋ ಹಾಗೆ ನಿನಗೆ ಬೇಕಿದ್ದಂಥ ರೀತಿಯಲ್ಲಿ ನಿನ್ನ ಅನುಭವಕ್ಕೆ ತಕ್ಕಂತೆ ಸತ್ಯದ ಅನ್ವೇಷಣೆ ನೀನು ಮಾಡ್ಕೊಳ್ಬೋದು ಅನ್ನುವಂಥ ಸ್ವಾತಂತ್ರ್ಯ ಸಿಕ್ತಲ್ಲ, ಇದು ಈ ನೆಲದ ಬಹಳ ದೊಡ್ಡ ಒಂದು ಸ್ವಾತಂತ್ರ್ಯ. ವಿಜ್ಞಾನ ಇರ್ಬೋದು, ಪರಂಪರೆ ಇರ್ಬೋದು, ಮೆಟಲರ್ಜಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಪಾರವಾದಂಥ ಸಾಧನೆ ಮಾಡಿದಂಥ ಸಂಸ್ಕೃತಿ ಇದು. ನೀವು ನಮ್ಮ ದೇವಸ್ಥಾನಗಳು ನೋಡಿದ್ರೆ 2 ಕ್ವಾಲಿಟಿ ನಿಮಗೆ ಕಣ್ಣೆದುರುಗಡೆ ಕಾಣುತ್ತೆ. ನಮ್ಮ ಪೂರ್ವಜರು ಚಿಕ್ಕದಾಗಿರುವಂಥ ಯಾವ ಪ್ರಾಜೆಕ್ಟು ಮಾಡಲೇ ಇಲ್ಲ. ಅವ್ರು ಹೊರಟಿದ್ದೆಲ್ಲ
ವರ್ಲ್ಡ್ಸ್ ಬಿಗ್ಗೆಸ್ಟ್, ವರ್ಲ್ಡ್ಸ್ ಲಾರ್ಜೆಸ್ಟ್, ವರ್ಲ್ಡ್ಸ್ ಹೈಯೆಸ್ಟ್, ಇದೇ ರೀತಿ ಮಾಡಬೇಕು ಅಂತ ಗಾತ್ರದ ಯೋಚನೆನೇ ಆಗಿತ್ತು. ನಾವೊಂದು ದೇವಸ್ಥಾನ ಕಟ್ಟಿದ್ರೆ ಅದೊಂದು 1000 ವರ್ಷಕ್ಕೆ ನಿಂತ್ಕೊಳ್ಬೇಕು ಅಂತ. ಒಬ್ಬ ಶಿಲ್ಪಿ ಅದನ್ನ ಕೆತ್ತನೆ ಪ್ರಾರಂಭ ಮಾಡ್ದ ಅಂತಂದ್ರೆ ನನ್ನ ತಲೆಮಾರು ಮುಗಿಸಿ ಮುಂದಿನ ತಲೆಮಾರು ಕೂಡ ಅದರ ಕಲೆ ಮುಗಿಸ್ತಾ ಇರಲಿ, ಮುಂದುವರಿಸ್ತಾ ಇರಲಿ, ಅಲ್ಲಿ ತನಕ ನಡೀಲಿ ಅಂತ ಹೊಯ್ಸಳರು ಇಂಥ ದೇವಸ್ಥಾನಗಳನ್ನು ಕಟ್ಟಿತ್ತು. ಚೋಳರು ಬೃಹದೇಶ್ವರದಂಥ ದೇವಸ್ಥಾನಗಳನ್ನು ಕಟ್ಟಿತ್ತು. ಸಮುದ್ರಗುಪ್ತ ಸಮುದ್ರವನ್ನ ಹಾರಿ ಬೇರೆ ಕಡೆಗೆ ಹೋಗಿದ್ದು. ಇದು ಈ ಸಂಸ್ಕೃತಿಯ ಸಾಧನೆಗಳು. ಇನ್ನು ನಮ್ಮ ಸಮಾಜ ನೀವು ನೋಡಿದ್ರೆ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ನಾವು ಕ್ರಿಮಿನಲ್ ಲಾ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಹೊಸ ಕಾನೂನನ್ನು ತಂದ್ವಿ. ನಿಮ್ಮೆಲ್ರಿಗೂ ಅದರ ವಿಷಯ ಗೊತ್ತಿದೆ. ಏನ್ ಚೇಂಜಸ್ ತಂದಿದ್ದು ನಾವು? ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡಿ, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯಿಂದ 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಅವರು ಕಂಟ್ರೋಲ್ ತಗೊಂಡ ಮೇಲೆ ಭಾರತೀಯರನ್ನ ಹದಬಸ್ನಲ್ಲಿ ಇಡೋದಕ್ಕೆ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಭಾರತಕ್ಕೆ ಅಳವಡಿಕೆ ಆಗುವಂಥ ಕ್ರಿಮಿನಲ್ ಲಾಗಳನ್ನು ಜಾರಿಗೆ ತಂದರು. ಸೊ ನಮ್ಮ IPC, CRPC, ಎವಿಡೆನ್ಸ್ ಆ್ಯಕ್ಟು, ಇವೆಲ್ಲ ಏನು ಕಾನೂನುಗಳಿದೆ, ಇದೆಲ್ಲ ಕಾನೂನುಗಳನ್ನು ರಚನೆ ಮಾಡಿದ್ದು, ಕಾನೂನುಗಳನ್ನು ಜಾರಿಗೆ ತಂದಿದ್ದು ಬ್ರಿಟಿಷರು. ನಾವು ಯಾವಾಗಲೂ ಕೂಡ ಶಿಕ್ಷಣದ ವಿಚಾರದಲ್ಲಿ ಹೇಳ್ತಾ ಇರ್ತೀವಿ, ಶಿಕ್ಷಣ ಅಂತಂದ್ರೆ ಇದು ಮೆಕಾಲೆ ಶಿಕ್ಷಣ ಅಂತ ಅಲ್ವಾ? ಸಹಜವಾಗಿ ಮೆಕಾಲೆ ಶಿಕ್ಷಣ, ಮೆಕಾಲೆ ಶಿಕ್ಷಣ. ಈ ಮೆಕಾಲೆ ಭಾರತದ ಶಿಕ್ಷಣದ ವ್ಯವಸ್ಥೆ ಮೇಲೆ ಮಾತ್ರ ಪರಿವರ್ತನೆ ಮಾಡಿದ್ದಲ್ಲ, ಅವನು ಕಾನೂನು ತಜ್ಞ ಆಗಿದ್ದ ಕೂಡ. ಅವನು ಭಾರತದ ಕಾನೂನು ವ್ಯವಸ್ಥೆಯನ್ನು ಕೂಡ ಬದಲಾಯಿಸಿ ಆ ಜಾಗದಲ್ಲಿ ಬ್ರಿಟಿಷರ ಕಾನೂನು ತಂದ. ಈ ಬ್ರಿಟಿಷ್ ಕಾನೂನನ್ನ ಜಾರಿಗೆ ತಂದಿದ್ದು ಬ್ರಿಟಿಷ್ ಸರ್ಕಾರದ ಒಳಿತಿಗಾಗಿ, ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿತ್ತು, ಬ್ರಿಟಿಷ್ ಅಧಿಕಾರಿಗಳಿಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿತ್ತು. ಸ್ವಾತಂತ್ರ್ಯ ಬಂದು 70 ವರ್ಷ ಆದಮೇಲೂ ಕೂಡ ಈ ಕಾನೂನುಗಳನ್ನು ನಾವು ಬದಲಾಯಿಸಿರಲಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಬ್ರಿಟಿಷರು ಮಾಡಿದ್ದನ್ನೇ ನಡೆಸ್ಕೊಂಡು ಬರ್ತಾ ಇತ್ತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಕಾನೂನುಗಳನ್ನು ಚೇಂಜ್ ಮಾಡಿ ಭಾರತದಲ್ಲಿ ಮಾಡಿರುವಂಥ, ಭಾರತದ ಸಂಸತ್ತು ಅನುಮೋದಿಸಿರುವಂಥ, ಭಾರತೀಯ ಪಾರ್ಲಿಮೆಂಟೇರಿಯನ್ಸ್ ಮಾಡಿರುವಂಥ, ಭಾರತೀಯರಿಗೆ ನ್ಯಾಯ ಒದಗಿಸುವಂಥ ಉದ್ದೇಶದಿಂದ ಮಾಡಿರುವಂಥ ಕಾನೂನನ್ನ 75 ವರ್ಷ ಆದ ನಂತರ ಫಸ್ಟ್ ಟೈಮ್ ಭಾರತದ ಪಾರ್ಲಿಮೆಂಟಲ್ಲಿ ನಾವು ಜಾರಿಗೆ ತಂದ್ವಿ. ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಗಡೆ ಬರುವಂಥ ಒಂದು ದೊಡ್ಡ ಪ್ರಯತ್ನ ಇದೆ. ಆಯಿತು. ಆ ಸಂದರ್ಭದಲ್ಲಿ ನಾನು ಒಂದಿಷ್ಟು ರಿಸರ್ಚ್ ಮಾಡ್ತಾ ಇದ್ದೆ. ಬ್ರಿಟಿಷರು ಕಾನೂನು ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ವ್ಯವಸ್ಥೆ ಇದ್ದಿರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಆಗ ಬ್ರಿಟಿಷ್ ಈ ತತ್ವಜ್ಞಾನಿ ಒಬ್ಬ, ಕಾನೂನಿನ ಪಂಡಿತ ಒಬ್ಬ, ಪ್ರೀ ಬ್ರಿಟಿಷ್ ಇಂಡಿಯನ್ ಕಾನೂನು ವ್ಯವಸ್ಥೆ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ ಒಂದು ಆರ್ಟಿಕಲ್ ಬರೆದಿದ್ದ. ಅವನು ಹೇಳ್ತಾನೆ, ಬ್ರಿಟನ್ನಿಗೆ ಮತ್ತೆ ಬೇರೆ ಯುರೋಪ್ಯ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಜನಸಂಖ್ಯೆಗೆ ಮತ್ತೆ ಪೊಲೀಸ್ ನಂಬರಿಗೆ ಭಾರತದಲ್ಲಿ ಕಂಪೇರೇ ಮಾಡೋಕ್ಕಾಗಲ್ಲ. ಭಾರತದಲ್ಲಿ 100 ಜನ ಜನಸಂಖ್ಯೆ ಇತ್ತು ಅಂತಂದ್ರೆ ಇಲ್ಲಿ 3-4 ಜನ ಮಾತ್ರ ಪೊಲೀಸ್ನವರು ಅಂತಿರೋದು, ಕೋತ್ವಾಲ್ರು ಅಂತಿರೋವಂಥದ್ದು. ಆದರೆ ಯುರೋಪ್ ರಾಷ್ಟ್ರಗಳಲ್ಲಿ 100 ಜನಕ್ಕೆ ನಮಗೆ 30 ಜನ, 40 ಜನ, 10 ಜನ, 15 ಜನಕ್ಕೆ ಈ ಥರ ಇಡಬೇಕಾಗತ್ತೆ. ಅಷ್ಟಾದರೂ ಕೂಡ ನಮ್ಮ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕ್ರೈಮ್ ರೇಟ್ ಜಾಸ್ತಿ, ಇಲ್ಲಿ ಇಷ್ಟೇ ಕಡಿಮೆ ಪೊಲೀಸರು ಕೋತ್ವಾಲ್ರಿದ್ರು ಕೂಡ ಇಲ್ಲಿ ಕ್ರೈಮ್ ರೇಟೇ ಇಲ್ಲ. ಇಲ್ಲಿ ಏನು ಕಾರಣ ಅಂತ ಅವನು ಸ್ಟಡಿ ಮಾಡ್ತಾನೆ. ಆಗ ಅವನು ಸ್ಟಡಿ ಮಾಡಿ ಹೇಳ್ತಾನೆ, ಭಾರತದಲ್ಲಿ ಕ್ರೈಮ್ ಸಮಾಜದಲ್ಲಿ ಕಡಿಮೆ ಇರೋದ್ರಿಂದ, ಅಪರಾಧ ಕಡಿಮೆ ಇರೋದಕ್ಕೆ ಮೂಲ ಕಾರಣ ಅವನು 2 ಅಟ್ರಿಬ್ಯೂಟ್ ಮಾಡ್ತಾನೆ. ಒಂದು, ರಾಮಾಯಣ ಮಹಾಭಾರತಗಳ ಕಥೆ ಈ ಊರಿನಲ್ಲಿ, ಈ ದೇಶದಲ್ಲಿ ಶಾಲೆಗೆ, ಗುರುಕುಲಕ್ಕೆ ಇನ್ನೆಲ್ಗೂ ಹೋಗ್ದಲೇ ಇರೋವಂಥ, ಯಾರನ್ನ ನೀವು ಇಲ್ಲಿಟ್ರೇಟ್ ಅಂತಿರೋ, ಯಾರನ್ನ ನಿರಕ್ಷರ ಕುಕ್ಷಿ ಅಂತಿರೋ, ಅವನಿಗೂ ಕೂಡ ರಸ್ತೆಯಲ್ಲಿ ನೀವು ನಿಲ್ಲಿಸಿ
ರಾಮಾಯಣದ ಕಥೆ ಗೊತ್ತಾ ನಿನಗೆ, ಮಹಾಭಾರತದ ಕಥೆ ಗೊತ್ತಾ ಅಂತಂದ್ರೆ ಅವನೊಂದು ಸಣ್ಣ ಸಣ್ಣ ಉಪಕಥೆನೂ ಕೂಡ ಕರೆಕ್ಟಾಗಿ ಹೇಳಿ ಇದು ಧರ್ಮ ಇದು ಅಧರ್ಮ, ಜೀವನ ಹೀಗೆ ಮಾಡಬೇಕು ಅಂತ ಈ ದೇಶದಲ್ಲಿರುವಂತ ಒಬ್ಬ ಅನಕ್ಷರಸ್ಥ ರೈತ ಕೂಡ ಹೇಳ್ತಾನೆ. ರಾಮಾಯಣ ಮಹಾಭಾರತಗಳು ಈ ದೇಶದಲ್ಲಿ ಧಾರ್ಮಿಕ ಮೌಲ್ಯಗಳನ್ನ ಜನರನ್ನ ಈ ರೀತಿ ಇಡೋದಕ್ಕೆ ಮೊದಲು ಕಾರಣ ಅಂತ ಅವನು ಹೇಳ್ತಾನೆ. ಎರಡನೇದು ಹಾಗೆ ಮುಂದುವರಿಸ್ತಾ ಅವನು ಹೇಳ್ತಾನೆ, ಪೊಲೀಸ್ ಸ್ಟೇಷನ್ಗಳ ಜಾಗದಲ್ಲಿ ಈ ದೇಶದಲ್ಲಿ ಮಠ ಮಾನ್ಯಗಳು ಸಾಧು ಸಂತರಿದ್ದಾರೆ. ನೂರಾರು ಜನ ಅವ್ರ ಹತ್ರ ಯಾವಾಗಲೂ ಹೋಗ್ತಾ ಇರ್ತಾರೆ. ಅವ್ರು ಯಾವಾಗಲೂ ಕೂಡ ಸಧರ್ಮ ಮಾರ್ಗದಲ್ಲಿ ನಡೀಬೇಕು, ಒಳ್ಳೆ ಮಾರ್ಗದಲ್ಲಿ ನಡೀಬೇಕು, ಈ ಒಂದು ಆಲೋಚನೆ ಜನ ಕೊಟ್ಟು ಈ ಸಂಸ್ಕಾರ ನಿರಂತರವಾಗಿ ಕೊಟ್ಟು ಜನ ಇಲ್ಲಿ ಅಪರಾಧ ಮಾಡೋದಕ್ಕೆ ಸ್ವಯಂ ಪ್ರೇರಣೆಯಿಂದ ಅವರು ಚೆನ್ನಾಗಿರ್ತಾರೆ. ಪೊಲೀಸ್ ವ್ಯವಸ್ಥೆಯಿಂದ ಇವ್ರನ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ನು ಬರೀತಾನೆ. ಸೊ ನಾವು ಭಾರತದ ಸಾಧನೆಗಳು ಅಂತ ನೋಡಿದಾಗ ಎಷ್ಟೋ ಸತಿ ನಾವು ಈ ರೀತಿಯ ಮೆಟಲರ್ಜಿ ಸಾಧನೆ ಮಾಡಿದ್ವಿ ಅಥವಾ ವಿಜ್ಞಾನದಲ್ಲಿ ನಾವು ಹೀಗಿದ್ವಿ, ಈ ರೀತಿಯದ್ ಮಾತ್ರ ನಾವು ಹೇಳ್ತೀವಿ. ಆದರೆ ಫಿಲಾಸಫಿ ಆಂಗಲ್ನಲ್ಲಿ ನಾವು ನೋಡಿದಾಗಲೂ ಕೂಡ, ಸಮಾಜ ವಿಜ್ಞಾನದ ಆಂಗಲ್ನಲ್ಲಿ ನೋಡಿದಾಗಲೂ ಕೂಡ ಜನಕ್ಕೆ ರಾಮಾಯಣ ಮಹಾಭಾರತದಂಥ ಕಥೆಗಳ ಮೂಲಕ, ಇತಿಹಾಸಗಳ ಮೂಲಕ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಸಂಸ್ಕಾರ ಕೊಡುವಂಥ ವ್ಯವಸ್ಥೆ ಇತ್ತಲ್ಲ, ಇದು ಕೂಡ ಭಾರತ ದೇಶದ ಸಾಧನೆ. ಇಂಥ ಒಂದು ಪರಂಪರೆ ಸಾಧನೆಯನ್ನು ಇಟ್ಕೊಂಡು ಬಂದಂಥ ದೇಶ ಸ್ವಾತಂತ್ರ್ಯದ ನಂತರದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದಾಗಿ, ಸುಮಾರು 1000 ವರ್ಷಗಳ ಇಸ್ಲಾಮಿ ಆನ್ಸ್ಲಾಟ್ನಿಂದಾಗಿ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ತನವನ್ನು, ನಮ್ಮ ಸ್ವಾಭಿಮಾನವನ್ನು ನಾವೆಲ್ಲೋ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಕಳ್ಕೊಂಡ್ವಿ. ಅದ್ರ ಕಾರಣಕ್ಕೆ ಬಹಳ ದೊಡ್ಡ ನುಕ್ಸಾನನ್ನು ಕೂಡ ನಾವೆಲ್ಲರೂ ಕೂಡ ಅನುಭವಿಸಿದ್ವಿ. ಆದರೆ ಬಹಳ ಸಂತೋಷ ಅಂತಂದರೆ ಈ ಎಲ್ಲದರ ಸಮಸ್ಯೆ ಒಂದು ಭಾಗ ಇಡೀ ದೇಶದಲ್ಲಿ ಸಮಾಜದ ಮಧ್ಯದಲ್ಲಿ ಬಂದಾಗಲೂ ಕೂಡ ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಋಷಿ ಅರವಿಂದರವರೆಗೆ, ತಿಲಕ್ರಿಂದ ಹಿಡಿದು ಗಾಂಧೀಜಿವರೆಗೆ, ಸಾವರ್ಕರ್ರಿಂದ ಹಿಡಿದು ಹೆಡ್ಗೇವಾರ್ರವರೆಗೆ ಹಲವಾರು ಜನ ಚಿಂತಕರು ಭಾರತದ ಮೂಲ ಸಿದ್ಧಾಂತ ತತ್ವದ ಬಗ್ಗೆ ಮತ್ತೆ ಮತ್ತೆ ಜನಕ್ಕೆ ಜಾಗರೂಕತೆ ಮಾಡಲಿಕ್ಕೆ ಈ ನಿರಂತರ ಪ್ರವಾಹ ದೇಶದಲ್ಲಿ ಬರ್ತಾನೆ ಇತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ನಂತರವಂತೂ ಚಿಕ್ಕದಾಗಿದ್ದಂತಹ ಈ ವಿಚಾರ, ಇಂಡಿವಿಜುವಲ್ ಲೆವೆಲ್ನಲ್ಲಿ ಇದ್ದಂತಹ ವಿಚಾರಗಳು ಸಾಮಾಜಿಕ ಲೆವೆಲ್ನಲ್ಲಿ, ಮಾಸ್ ಲೆವೆಲ್ನಲ್ಲಿ ಒಂದು ಆಂದೋಲನದ ರೀತಿ ಜನರ ಮಧ್ಯದಲ್ಲಿ ತಿಳಿಸುವಂಥ ಪ್ರಯತ್ನ ಆಗ್ತಾ ಹೋಯಿತು. ರಾಜಕೀಯವಾಗೂ ಕೂಡ ಇದರ ಇಂಪ್ಯಾಕ್ಟ್ ಅನ್ನು ನಾವು ನೋಡ್ಲಿಕ್ಕೆ ಶುರು ಮಾಡಿದ್ವಿ. ದೇಶದ ಜನ, ದೇಶದ ವಿಶೇಷವಾಗಿ ಯುವಕರು ನಿರ್ಧಾರ ಮಾಡಿದ್ರಿಂದ 2014ನೇ ಇಸ್ವಿಯಲ್ಲಿ ಸುಮಾರು 30 ವರ್ಷದ ನಂತರ ಪೂರ್ಣ ಬಹುಮತದ ಭಾರತೀಯ ವಿಚಾರಧಾರೆಯನ್ನು ಇಟ್ಕೊಂಡಂಥ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಹಲವಾರು ಲೆಗಸಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾದಂಥ ಚಾಲೆಂಜ್ ಕೂಡ ಈ ಸರ್ಕಾರಕ್ಕೆ ಬಂತು. 4-5 ಉದಾಹರಣೆ ನಿಮಗೆ ಕೊಡ್ತೇನೆ. ಭಾರತದ ಸಾಧನೆ ಅಂತ ನಾವು ನೋಡಿದಾಗ ಇತಿಹಾಸದ ಸಾಧನೆ, ಫಿಲಾಸಫಿಯ ಸಾಧನೆ, ತತ್ವಜ್ಞಾನದ ಕ್ಷೇತ್ರದಲ್ಲಿ ನಾವು ಮಾಡಿದ್ದಂಥ ಸಾಧನೆ, ಇತಿಹಾಸದಲ್ಲಿ ನಾವು ನೋಡಿದ್ರೆ, ನಾವು ನೋಡ್ತಾ ನಮ್ಮೆಲ್ಲರ ಸಾಮೂಹಿಕ ಪ್ರಯತ್ನದಿಂದಾಗಿಯೂ ಕೂಡ ಕಳೆದ 10 ವರ್ಷದಲ್ಲಿ ನಾವು ಮಾಡಿರುವಂಥ ಸಾಧನೆ ಏನು, ಭಾರತವಾಗಿ ಅನ್ನೋದನ್ನು ಕೂಡ ನಾವು ನೋಡಬೇಕಿದೆ. 10 ವರ್ಷದ ಹಿಂದೆ ನನಗಿನ್ನೂ ನೆನಪಿದೆ, ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ನೆನಪಿರುತ್ತೆ, ಅಣ್ಣಾ ಹಜಾರೆ ಮೂವ್ಮೆಂಟ್ ಪ್ರಾರಂಭ ಆಗಿತ್ತು. ಇಲ್ಲಿ ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಶಾಮಿಯಾನ ಹಾಕ್ಕೊಂಡು ಒಂದಿಷ್ಟು ಜನಕ್ಕೇನಾದರೂ ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಜನ ಮುಂದೆ ಬಂದರು. ಬಾಬಾ ರಾಮದೇವ್ ಅವರು ಮುಂದೆ ಬಂದರು. 5, 10, 15 ಜನ ಬರ್ತಾ ಇದ್ದಿದ್ದು 100 ಜನ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸರ್ಕಾರದ ಮೇಲೆ ಒಂದು ರೀತಿ ಕೋಪ ಇತ್ತು, ರಾಜಕಾರಣ ವ್ಯವಸ್ಥೆ ಮೇಲೆ ಒಂದು ಕೋಪ ಇತ್ತು. ಪ್ರತಿ ದಿವಸ ಪೇಪರ್ ತೆಗೆದ್ರೆ 2 ಲಕ್ಷ ಕೋಟಿ ರೂಪಾಯಿ ಹಗರಣ, 10 ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ, ಆಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ, ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ನಾವು ಕರಪ್ಷನ್ ಕೇಸ್ಗಳನ್ನು ನೋಡ್ತಾ ಇದ್ವಿ.
ಇದ್ರ ಮೇಲೆ ಜನ ಸಿಟ್ಗೆದ್ದಿದ್ರು. ಕಾನೂನು ಸುವ್ಯವಸ್ಥೆ ಯಾವ ರೀತಿ ವ್ಯವಸ್ಥೆಗೆ ಬಂದಿತ್ತು ಅಂತಂದ್ರೆ, ದೆಹಲಿಯಲ್ಲಿ ನಿರ್ಭಯಾದು ರೇಪ್ ಎಪಿಸೋಡ್ ಆದ ನಂತರ ಇಡೀ ದೇಶದ ಒಂದು ಆತ್ಮಸ್ಥೈರ್ಯ ಹಾಳಾಗುವಂಥ ಮಟ್ಟಕ್ಕೆ ಜನಕ್ಕೆ ಅಸಹ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಏನು ನಡೀತಾ ಇದೆ ಇಲ್ಲಿ ಅಂತ. ಬಹುಶಃ ನಾವು ಇವತ್ತು ಮರ್ತು ಬಿಟ್ಟಿದ್ದೀವಿ, ಬಹುಶಃ ಇದನ್ನು ನಾವು ಅಪ್ರಿಷಿಯೇಟ್ ಮಾಡಲ್ಲ. ಈ ಸರ್ಕಾರದ ಸಾಧನೆಯ ಒಂದು ಆಯಾಮ ಕಳೆದ 10 ವರ್ಷದಲ್ಲಿ ನಾವು ಮಾಡಿರುವಂಥ ಒಂದು ಸಾಧನೆ. 10 ವರ್ಷದ ಹಿಂದೆ ನೀವು ಏರ್ಪೋರ್ಟ್ನಲ್ಲೋ, ರೈಲ್ವೆ ಸ್ಟೇಷನ್ನಲ್ಲೋ, ಬಸ್ ಸ್ಟ್ಯಾಂಡ್ನಲ್ಲೋ ಇದ್ದರೆ ಕಂಟಿನ್ಯೂಸ್ ಅನೌನ್ಸ್ಮೆಂಟ್ ಬರ್ತಾ ಇತ್ತು. ಯಾವುದಾದ್ರೂ ಅನ್ಅಟೆಂಡೆಡ್ ಬ್ಯಾಗೇಜ್ ಇತ್ತು ಅಂತಂದರೆ ಇಮ್ಮಿಡಿಯೇಟ್ ಆಗಿ ಪೊಲೀಸರು ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಹುಷಾರಾಗಿರಿ. ನಿನ್ನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಲ್ ಆದಂಥ ಇನ್ಸಿಡೆಂಟು ಇಡೀ ಬೆಂಗಳೂರಿಗರಿಗೆ ಮತ್ತೊಂದು ಅಲಾರಾಮ್ ಕಾಲ್ ಇದು. ನಿನ್ನೆ ರಾಮೇಶ್ವರಂ ಕೆಫೆಲ್ ಆದಂಥ ಒಂದು ಬಾಂಬ್ ಬ್ಲಾಸ್ಟು 10 ವರ್ಷದಲ್ಲಿ ಒಂದು ಪ್ರಮುಖ ನಗರದಲ್ಲಾಗಿರುವಂಥ ಫಸ್ಟ್ ಸಚ್ ಇನ್ಸಿಡೆಂಟ್. ಅದು ಯಾಕಾಯಿತು, ಇಲ್ಲಿ ಯಾವ ಸರ್ಕಾರ ಬಂತು, ಇದೇನಾಯಿತು, ಈ ವ್ಯಾಖ್ಯಾನಕ್ಕೆ ಈ ವೇದಿಕೆಯಲ್ಲಿ ನಾನು ಹೋಗಲ್ಲ. ಆದರೆ 10 ವರ್ಷದ ಹಿಂದೆ ಕೊಯಮತ್ತೂರು, ಡೆಲ್ಲಿ, ಅಹಮದಾಬಾದ್, ಬೆಂಗಳೂರಿನ IISc, ಅಕ್ಷರ್ಧಾಮ್, ಗೌಹಾಟಿ, ಯಾವುದಾದ್ರೂ ಒಂದು ಹಿಂದೂಗಳ ಹಬ್ಬ ಬರ್ತಾ ಇದೆ ಅಂತಂದ್ರೆ ಆ ಹಬ್ಬದ ಆಸ್ಪಾಸ್ನಲ್ಲಿ ಬೇಕಿದ್ದ ಜಾಗದಲ್ಲಿ ಬೇಕಿದ್ದ ರೀತಿಯಲ್ಲಿ ಟೆರರಿಸ್ಟ್ಗಳು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಟೆರರಿಸ್ಟ್ ವರ್ ಸ್ಟ್ರೈಕಿಂಗ್ ಅಟ್ ವಿಲ್, ಬೇಕಿದ್ದ ಕಡೆ. 26/11 ಎಷ್ಟು ಇನ್ಸಿಡೆಂಟ್ಗಳಿದೆ 10 ವರ್ಷದಲ್ಲಿ. ಕಾಶ್ಮೀರ ಮತ್ತೆ ನಾರ್ತ್ ಈಸ್ಟ್ನ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಒಂದೇ ಒಂದು ಕ್ಯಾಶುಯಾಲಿಟಿ ದೇಶದಲ್ಲಿ ಆಗಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಭಾರತ ಮಾಡಿರುವಂತ ಸಾಧನೆ. ಭ್ರಷ್ಟಾಚಾರದಿಂದ ದೊಡ್ಡ ಮಟ್ಟಕ್ಕೆ ಹೊರಗಡೆ ಬಂದಿದ್ದೀವಿ, ಭಯೋತ್ಪಾದನೆಯಿಂದ ದೊಡ್ಡ ಮಟ್ಟಕ್ಕೆ ಹೊರಗಡೆ ಬಂದಿದ್ದೀವಿ. ಕಳೆದ 10 ವರ್ಷದಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡತನದಲ್ಲಿರುವಂತಹ ಜನರನ್ನು ಕೂಡ ಮೇಲೆತ್ತುವಂತ ದೊಡ್ಡ ಕೆಲಸ ಆಗಿದೆ. ಸಾಮೂಹಿಕವಾಗಿ ಮಾಡಿರೋದಿದು. ನಾನು ಕೇವಲ ಸರ್ಕಾರದ ಸಾಧನೆ ಅಂತ ಹೇಳ್ತಾ ಇಲ್ಲ, ಭಾರತದ ಸಾಧನೆ ಇದು. ದೊಡ್ಡ ಸಂಖ್ಯೆಯಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು 7 ದಶಕ ಆದ್ಮೇಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಡತನದ ಜನ ಇದ್ದಾರೆ. ಒಬ್ರು ಇಕಾನಮಿಸ್ಟ್ ಒಂದ್ ಕಡೆ ಬರೀತಾ ಹೇಳಿದ್ರು, ಸ್ವಾಮಿನಾಥನ್ ಅಂಕ್ಲೇಸಾರಿಯ ಅಯ್ಯರ್ ಅಂತ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವಾಗವಾಗ ಬರೀತಾ ಇರ್ತಾರೋ, ಭಾರತ ಬಡತನದಲ್ಲಿರುವಂತಹ ಕಾರಣ ಭಾರತದಲ್ಲಿ ಸಂಸಾಧನೆಗಳ ರಿಸೋರ್ಸಸ್ ಕಡಿಮೆ ಇದೆ ಅಂತಲ್ಲ, ವಿ ಡೆಲಿಬರೇಟ್ಲಿ ಚೋಸ್ ಟು ಬಿ ಇನ್ ಪಾವರ್ಟಿ ಬಿಕಾಸ್ ಆಫ್ ರಾಂಗ್ ಪಾಲಿಸೀಸ್ ಅಂತ ಬರೀತಾರೆ. ನಾವು ತಪ್ಪು ಕಾನೂನುಗಳನ್ನ, ತಪ್ಪು ಯೋಜನೆಗಳನ್ನ, ತಪ್ಪು ಪಾಲಿಸಿಗಳನ್ನ ಸರ್ಕಾರ ತೆಗೆದುಕೊಂಡು ಬಂದು ನಾವು ದೇಶದಲ್ಲಿ ಬಡತನ ಹಾಗೆ ಇಟ್ಟಿದ್ವಿ. ಕಳೆದ 10 ವರ್ಷದಲ್ಲಿ 26 ಕೋಟಿ ಜನರನ್ನ ಬಡತನ ರೇಖೆಯಿಂದ ಭಾರತ ಹೊರಗಡೆ ತಂದಿದೆ. 26 ಕೋಟಿ ಜನರನ್ನ 10 ವರ್ಷದಲ್ಲಿ. ಈ 26 ಕೋಟಿ ಎಷ್ಟು ದೊಡ್ಡದು ನಂಬರ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಯುರೋಪ್ನ ಸುಮಾರು ಒಂದು 20 ದೇಶಗಳನ್ನ ಒಟ್ಟಿಗೆ ಹಾಕಿದ್ರೂ ಕೂಡ 26 ಕೋಟಿ ಜನಸಂಖ್ಯೆ ಆಗಲ್ಲ. ಅಮೆರಿಕಾದ ಆಲ್ಮೋಸ್ಟ್ ಫುಲ್ ಪಾಪ್ಯುಲೇಷನ್, ಅರ್ಧಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಬಡತನದಿಂದ ಹೊರಗಡೆ ಬಂದಂತೆ ಲೆಕ್ಕ. ದಿಸ್ ಇಸ್ ದ ಸ್ಕೇಲ್ ಆಫ್ ಇಂಪ್ಯಾಕ್ಟ್ 10 ವರ್ಷದಲ್ಲಿ ಆಗಿರುವಂಥದ್ದು. ಹೇಗಾಯಿತು? ಜನರ ಹತ್ರ ಬ್ಯಾಂಕ್ ಅಕೌಂಟೇ ಇರಲಿಲ್ಲ. ನಾವಿವತ್ತು ಜನರು ಮಧ್ಯದಲ್ಲಿ ಹೋಗಿ, ಸರ್ ಬ್ಯಾಂಕ್ ಅಕೌಂಟ್ ಯಾವಾಗ ಓಪನ್ ಮಾಡಿಸಿದ್ರಿ ನೀವು, 0 ಬ್ಯಾಲೆನ್ಸ್ ಅಕೌಂಟ್ ಯಾರು ಓಪನ್ ಮಾಡಿದ್ದೀರಾ ಅಂತಂದ್ರೆ 10 ಜನ ಕೈ ಎತ್ತುತ್ತಾರೆ, ನಾವು ಓಪನ್ ಮಾಡಿದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ.
ಎದ್ದೇಳು ಮಂಜುನಾಥ ಅಂತ ಒಂದು ಸಿನಿಮಾ ಇದೆಯಲ್ಲ ಜಗ್ಗೇಶ್ದು, ಅದರಲ್ಲಿ ಒಂದು ಸೀನ್ ಬರುತ್ತೆ, ನೀವು ನೋಡಿರ್ಬೋದು. ಅದರಲ್ಲಿ ಜಗ್ಗೇಶು ಆ ಪಾತ್ರ, ಅದರಲ್ಲಿ ಒಂದು ಸಾಲ ಕೇಳಕ್ಕೆ ಬ್ಯಾಂಕಿಗೆ ಹೋಗ್ತಾರೆ. ಅದರಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರಿಗೆ ಕೇಳ್ತಾನೆ, ಸರ್ ಸಾಲ ಬೇಕು, ನಾವು ಒಂದು ಬಿಸ್ನೆಸ್ ಶುರು ಮಾಡಬೇಕು. ಏನು ಬಿಸ್ನೆಸ್ಸು ಅಂದರೆ, ನಾನು ಕಡಲೆಕಾಯಿ ವ್ಯಾಪಾರ ಶುರು ಮಾಡಬೇಕು, ಅದಕ್ಕೆ ಸಾಲ ಬೇಕು ಅಂತ ಅವ್ನು ಕೇಳ್ತಾನೆ. ಒಂದು ಹಾಸ್ಯದ ಪ್ರಸಂಗ ಅದು. ಆಗ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾನೆ ಅವನಿಗೆ, ಸರಿಯಪ್ಪ, ನಿನಗೆ ಸಾಲ ಕೊಡೋದಕ್ಕೆ ನಿನ್ನ ಹತ್ರ ಗ್ಯಾರಂಟಿ ಏನಿದೆ? ಮನೆ ಇದೆಯಾ? ಇಲ್ಲ. ಜಮೀನ್ ಇದೆಯಾ? ಇಲ್ಲ. ಕಾರ್ ಇದೆಯಾ? ಇಲ್ಲ. ಹೋಗ್ಲಿ ಸ್ಕೂಟ್ರ್ ಇದೆಯಾ? ಇಲ್ಲ. ಹೋಗ್ಲಿ ಸೈಕಲ್ ಆದ್ರೂ ಇದೆಯಾ? ಇಲ್ಲ. ಏನೂ ಇಲ್ವಲ್ಲ, ನಿನಗೆ ಹೆಂಗ್ ಸಾಲ ಕೊಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೇಳ್ತಾನೆ, ಇದೆಲ್ಲ ಇದ್ದಿದ್ರೆ ನಾನು ನಿನ್ನ ಹತ್ರ ಸಾಲ ಯಾಕೆ ಕೇಳಕ್ ಬರ್ತಿದ್ದೆ? ಅಂದ್ರೆ ದೇಶದಲ್ಲಿ ಸಾಲ ಬಿಡಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಮಿನಿಮಮ್ 5,000 ರೂಪಾಯಿ ಇರಬೇಕಿತ್ತು. ನಿನ್ನ ಹತ್ರ 5,000 ರೂಪಾಯಿ ಇಲ್ಲ ಅಂದ್ರೆ ಬ್ಯಾಂಕ್ ಒಳಗೆ ಎಂಟ್ರಿನೇ ಇಲ್ಲ ನಿನಗೆ. ಸೊ ದೇಶದ ಒಂದು 40-50% ಜನಸಂಖ್ಯೆಗಿಂತ ದೊಡ್ಡ ಜನಸಂಖ್ಯೆ ಬ್ಯಾಂಕ್ ಒಳಗಡೆನೆ ಬಂದಿರಲಿಲ್ಲ. ಇವತ್ತು ಅತ್ಯಂತ ಕಡು ಬಡವರು ಕೂಡ ಬ್ಯಾಂಕ್ನೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ಶೂರೆನ್ಸ್ ತಗೋತಾ ಇದ್ದಾರೆ ಅಂತಂದ್ರೆ, ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪೋಸ್ಟ್ ಕಾರ್ಡ್ನಲ್ಲೋ ಮತ್ತೊಂದರಲ್ಲೋ ಪೋಸ್ಟ್ ಆಫೀಸ್ನಲ್ಲೋ ಸೇವಿಂಗ್ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ ಅಂತಂದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ಅವರು ಕಾರ್ಡ್ ತಗೋತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಟೈಮು ದೇಶದಲ್ಲಿ ಬ್ಯಾಂಕ್ಗಳ ಬಾಗಿಲನ್ನ ಬಡವರಿಗೆ ತೆರೆಯುವಂಥ, ಬ್ಯಾಂಕ್ಗಳೇ ಬಡವರನ್ನ ಹುಡುಕೊಂಡು ಹೋಗಿ ಸಾಲ ಕೊಡುವಂತಹ ಕೆಲಸ ಈ ದೇಶದಲ್ಲಿ 10 ವರ್ಷದಲ್ಲಿ ಈ ದೇಶ ಮಾಡಿದೆ. ದೇಶದ ಸಾಧನೆ ಇದು. 10 ವರ್ಷದ ಹಿಂದೆ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ವಿ ವರ್ ದ 5th ವೀಕೆಸ್ಟ್ ಇಕಾನಮಿ. ಅತ್ಯಂತ ಕಷ್ಟದಲ್ಲಿದ್ದಂಥ ಆರ್ಥಿಕ ಶಕ್ತಿ ಯಾವುದು ಅಂತಂದ್ರೆ ಭಾರತ ಅಂತಿತ್ತು 10 ವರ್ಷದ ಹಿಂದೆ. ಆದ್ರೆ ಇವತ್ತು ಪ್ರಪಂಚದ ಟಾಪ್ 5 ಅಲ್ಲಿ ಇರುವಂತಹ ಇಕಾನಮಿ ಯಾವುದು ಅಂತಂದ್ರೆ ಭಾರತ. ಟಾಪ್ 5 ಅಲ್ಲಿ ಇರುವಂತಹ ಯಾವ ಇಕಾನಮಿ ಅಂದ್ರೆ ಭಾರತ. ಇವತ್ತು ಬೆಳಗ್ಗೆ ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂದು ಒಂದು ಆರ್ಟಿಕಲ್ ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ನಾನು. 2050 2027-28 ಒಳಗಡೆ ನಾವು ವಿಶ್ವದ 3ನೇ ಸ್ಥಾನಕ್ಕೆ ಬಂದಿರ್ತೀವಿ. 2035-2038 ಒಳಗಡೆ ಪ್ರಪಂಚದ 2ನೇ ಸ್ಥಾನಕ್ಕೆ ಬಂದಿರ್ತೀವಿ. 2050ನೇ ಇಸ್ವಿಯ ಒಳಗಡೆ ಅಮೆರಿಕಕ್ಕಿಂತ 30% ಜಾಸ್ತಿ ಪರ್ಚೇಸಿಂಗ್ ಪವರ್ ಭಾರತದ ಹತ್ರ ಇರುತ್ತೆ ಅಂತ ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಇವತ್ತು. ದೇಶದ ಸಾಧನೆ 10 ವರ್ಷದಲ್ಲಿ. ಸರ್ಕಾರದ ಸಾಧನೆ ಅಷ್ಟೇ ಅಲ್ಲ, ಇದು ಇಡೀ ದೇಶ ಒಂದಾಗಿ ಮಾಡಿರುವಂತಹ ಸಾಧನೆ ಇದು. ನಮ್ಮೆಲ್ಲರದ್ದು ಪಾತ್ರ ಇದೆ ಅದರಲ್ಲಿ. ಏಕೆಂದ್ರೆ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರತಿ ಭಾರತೀಯ ಒಂದು ಹೆಜ್ಜೆ ಮುಂದಿಟ್ಟ ಅಂತಂದ್ರೆ ದೇಶ 140 ಕೋಟಿ ಹೆಜ್ಜೆ ಮುಂದೆ ಹೋಯಿತು ಅಂತ. ದಿಸ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಅವರ್ ಕಂಟ್ರಿ. 10 ವರ್ಷದಲ್ಲಿ ಮಾಡಿರೋ ಸಾಧನೆ ಇದು. ನೀವಿವತ್ತು ಯಾವುದೇ ಪಾರ್ಟ್ ಆಫ್ ಕಂಟ್ರಿ ಹೋಗಿ, ನೀವು ದೇಶದ ಯಾವುದೇ ಭಾಗ ಹೋಗಿ, ಬೆಂಗಳೂರು ಯಾವುದೇ ಭಾಗ ಹೋಗಿ, ಒಂಥರ ಇಡೀ ದೇಶ ಒಂಥರ ಕನ್ಸ್ಟ್ರಕ್ಷನ್ ಸೈಟ್ ಇದ್ದಂಗಿದೆ. ಇವಾಗ ಯಾವುದೋ ಒಂದು ಹೊಸ ಹೈವೇ ಕೆಲಸ ನಡೀತಾ ಇದೆ, ಇಲ್ಲೆಲ್ಲೋ ಕಿತ್ತಾ ಇದ್ದಾರೆ, ಇನ್ಯಾವುದೋ ಒಂದು ಕಟ್ತಾ ಇದ್ದಾರೆ, ಇನ್ನೆಲ್ಲೋ ಒಂದು ನಡೀತಾ ಇದೆ. ನೀವು ಎಲ್ಲಿ ನೋಡಿದ್ರು ಕಾಮಗಾರಿ ನಡೀತಾ ಇರುತ್ತೆ. ಅದರಿಂದ ನಮಗೆ ಕಷ್ಟ ಆಗುತ್ತೆ, ಅಯ್ಯೋ ಅಲ್ಲೇನೋ ಈ ಜಾಮು, ಈ ಕಡೆ ತಿರುಗಿಸ್ಕೋ, ಇನ್ನೊಂದು ಮಾಡೋದು ಇದ್ದೇ ಇದೆ. ಬಟ್ ದ ಹೋಲ್ ಕಂಟ್ರಿ ಈಸ್ ಅಂಡರ್ ಕನ್ಸ್ಟ್ರಕ್ಷನ್, ಲಿಟ್ರಲಿ ಕನ್ಸ್ಟ್ರಕ್ಷನ್. ಬೆಂಗಳೂರಲ್ಲೇ ನೋಡಿ, ನೀವೆಲ್ಲರೂ 5 ವರ್ಷದಿಂದ ಆಶೀರ್ವಾದ ಮಾಡಿ ನನಗೆ MP ಮಾಡಾದ ಮೇಲೆ 5 ವರ್ಷದಲ್ಲಿ ಬೆಂಗಳೂರಿಗೆ ಎಷ್ಟೆಷ್ಟೆಲ್ಲ ಅಭಿವೃದ್ಧಿ ಮೋದಿ ಸರ್ಕಾರದಿಂದ ಆಗಿದೆ. ನಮ್ಮಲ್ಲಿ ನಾವು ಎಷ್ಟೋ ಜನ ಬಸ್ಸಲ್ಲಿ ಓಡಾಡ್ತೀವಿ. ಬೆಂಗಳೂರಿನ BMTC ಬಸ್ಗಳು ಕಳೆದ 10 ವರ್ಷದಿಂದ ಸರಿಸುಮಾರು ಅದರ ಫ್ಲೀಟ್ ಸೈಜ್ ಏನಿದೆ ಅದಷ್ಟೇ ಉಳಿದಿತ್ತು. ಅಂದ್ರೆ ಬೆಂಗಳೂರು BMTC ಹತ್ರ 6,000 ಚಿಲ್ಡ್ರನ್ನೇ ಬಸ್ ಇದ್ದಿತ್ತು. ಅದು ಜಾಸ್ತಿನೇ ಆಗ್ತಾ ಇರಲಿಲ್ಲ, 6,000ಕ್ಕಿಂತ ಜಾಸ್ತಿ. ಕೇಂದ್ರ ಸರ್ಕಾರ 1,500 ಎಲೆಕ್ಟ್ರಿಕ್ ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟಿದೆ.
ಇವತ್ತು ನೀವು ಯಾವ ಎಲೆಕ್ಟ್ರಿಕ್ ಬಸ್ಗಳು ನೋಡ್ತಾ ಇದ್ದೀರಲ್ಲ ಬೆಂಗಳೂರಲ್ಲಿ ಓಡಾಡ್ತಾ ಇರುವಂಥದ್ದು, ಆ ಎಲ್ಲ ಎಲೆಕ್ಟ್ರಿಕ್ ಬಸ್ಗಳು ಕೂಡ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಕೊಟ್ಟಿರುವಂಥದ್ದು. ನಮ್ಮ ಜನ ಅದರಲ್ಲಿ ಆರಾಮಾಗಿ ಓಡಾಡಲಿ. ನಿಮ್ಮಲ್ಲಿ ಎಷ್ಟು ಜನ ಮೆಟ್ರೋ ಯೂಸ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏಕೈಕ ಪರಿಹಾರ ಅಂದರೆ ಮೆಟ್ರೋ. ನಮ್ಮನೆ ಗಿರಿನಗರದಿಂದ ನಾನು ಇಂದಿರಾನಗರಕ್ಕೋ ವೈಟ್ ಫೀಲ್ಡ್ಗೋ ಅದರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದರೆ ದೀಪಾಂಜಲಿ ನಗರಕ್ಕೆ ಹೋಗಿ ಅಲ್ಲಿಂದ ಮೆಟ್ರೋ ಹತ್ತಿದ್ರೆ 35 ನಿಮಿಷದಲ್ಲಿ ನಾವು ಇಂದಿರಾನಗರಕ್ಕೆ ಹೋಗಿರ್ತೀವಿ. 2014ರಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು 7 ಕಿಲೋಮೀಟರ್ ಮೆಟ್ರೋ. ಎಷ್ಟು? 7 ಕಿಲೋಮೀಟರ್ಸ್. ಇವತ್ತು ಬೆಂಗಳೂರಲ್ಲಿ ಆಪರೇಷನಲ್ ಮೆಟ್ರೋ ಇರುವಂಥದ್ದು 75 ಕಿಲೋಮೀಟರ್. ನಾಡಿದ್ದು 4ನೇ ತಾರೀಕು, ಇದು 6ನೇ ತಾರೀಕು ನಮ್ಮ ಯೆಲ್ಲೋ ಲೈನ್ದು ಟೆಸ್ಟಿಂಗ್ ಪ್ರಾರಂಭ ಆಗುತ್ತೆ ನಮ್ಮ RV ರೋಡಿಂದ ಬೊಮ್ಮಸಂದ್ರಕ್ಕೆ. ಅದು ಕಂಪ್ಲೀಟ್ ಆದಮೇಲೆ 100 ಕಿಲೋಮೀಟರ್ಗಿಂತ ಜಾಸ್ತಿ ಮೆಟ್ರೋ ಕನೆಕ್ಟಿವಿಟಿ 10 ವರ್ಷದಲ್ಲಿ ಬರೀ ಬೆಂಗಳೂರು ನಗರಕ್ಕೆ ಬಂದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ದಿನಕ್ಕೆ 8 ಲಕ್ಷ ಜನ ಮೆಟ್ರೋಲ್ ಓಡಾಡ್ತಾ ಇದ್ದಾರೆ. 8 ಲಕ್ಷ ಜನ. ಈ RV ರೋಡಿಂದ ಬೊಮ್ಮಸಂದ್ರದ ಕಂಪ್ಲೀಟ್ ಆದ್ಮೇಲೆ ಸೆಪ್ಟೆಂಬರ್ ಅಲ್ಲಿ ಅದು ಪ್ರಾರಂಭ ಆದ್ಮೇಲೆ ಅದು ಒಂದೇ ಲೈನ್ ನಲ್ಲಿ 6 ರಿಂದ 7 ಲಕ್ಷ ಜನ ಪ್ರತಿ ದಿವಸ ಓಡಾಡ್ತಾರೆ. ಇನ್ನು ನಿಮ್ಮಲ್ಲಿ ಬಹಳಷ್ಟು ಜನ ಸೌತ್ ಬೆಂಗಳೂರಿನಲ್ಲಿ ಇರೋರಿದ್ದೀವಿ. ನಮ್ಮ ವೇಗಾ ಸಿಟಿ ಮಾಲ್ ಇಂದ ಕೆಂಗೇರಿ ತನಕ ಈ ನಮ್ಮ ಏನು ಔಟರ್ ಮೆಟ್ರೋ ಇದೆ, ಔಟರ್ ರಿಂಗ್ ರೋಡ್ ಇದೆ, ಪುನೀತ್ ರಾಜ್ಕುಮಾರ್ ರೋಡ್ ಅಂತ ನಾವೇನು ಈಗ ನಾಮಕರಣ ಮಾಡಿದೀವಿ. ಆ ಇಡೀ ರಸ್ತೆಗೆ 18.5 ಕಿಲೋಮೀಟರ್ ಅಷ್ಟು ಉದ್ದ, 21.5 ಕಿಲೋಮೀಟರ್ ಉದ್ದದ ಮೆಟ್ರೋ ಬರ್ತಾ ಇದೆ. ಕಾಮಾಖ್ಯದಲ್ಲಿರೋರು, ಹೊಸಕೆರೆ ಹಳ್ಳಿಲಿರೋರು, ಸೀತಾ ಸರ್ಕಲ್ ಅಲ್ಲಿರೋರು, JP ನಗರದಲ್ಲಿರೋರು, ಸಾರಕ್ಕಿಯಲ್ಲಿರೋರು, ಡಾಲ್ಮಿಯಾ ಸರ್ಕಲ್ ಹತ್ರ ಇರೋರು, ಇವರೆಲ್ಲರಿಗೂ ಕೂಡ ಅದರಿಂದ ಬೆನಿಫಿಟ್ ಆಗುತ್ತೆ. ಅಂದ್ರೆ ಎಷ್ಟೆಷ್ಟು ಸಾಧನೆ 5 ವರ್ಷದಲ್ಲಿ ಒಂದು ಸರ್ಕಾರ ಮಾಡ್ಬೋದು, ದೇಶ ಮಾಡ್ಬೋದು ಅನ್ನೋದನ್ನು ತೋರಿಸಿದೆ. ನಿಮ್ಮಲ್ಲಿ ಎಷ್ಟು ಜನ ಬೆಂಗಳೂರು ಹೊಸ ಏರ್ಪೋರ್ಟ್ ಮೆಟ್ರೋ ನೋಡಿದಿರಿ, ಏರ್ಪೋರ್ಟ್ ಟರ್ಮಿನಲ್ ನೋಡಿದಿರಿ ಗೊತ್ತಿಲ್ಲ. ಏರ್ಪೋರ್ಟ್ ಟರ್ಮಿನಲ್ 2, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 2019ರಲ್ಲಿ ಅದರ DPR ಆಯಿತು. 2020ರಲ್ಲಿ ಕೆಲಸ ಪ್ರಾರಂಭ ಆಯಿತು. 2023ಕ್ಕೆ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು. ಯುನೆಸ್ಕೋ ಅವರು ಮೊನ್ನೆ ಅದಕ್ಕೆ ಅವಾರ್ಡ್ ಕೊಟ್ಟರು. ಒನ್ ಆಫ್ ದಿ ಬೆಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಟರ್ಮಿನಲ್ಸ್ ಇನ್ ದ ವರ್ಲ್ಡ್ ಅಂತ ಅದಕ್ಕೆ ಬೆಂಗಳೂರಿಗೆ ಒಂದು ಸಾಧನೆ ಪ್ರಶಸ್ತಿ ಕೊಟ್ಟರು. ದೇಶ ಮಾಡಿರೋ ಸಾಧನೆ. ಒಂದು ನಗರದ ಕತೆ ನಾನು ಹೇಳ್ತಾ ಇರೋದು. 2 ದಿವಸದಿಂದ ನಾನು ನಾಗ್ಪುರದಲ್ಲಿದ್ದೆ. ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಅವರು ಇಷ್ಟು ಉದ್ದದ ಪಟ್ಟಿ ಓದೋದು ನಾಗ್ಪುರಕ್ಕೆ ಸಿಕ್ಕಿರೋದು ಏನೇನೇನೇನು ಅಂತ. IIM ಬಂತು, ಮತ್ತೊಂದು ಬಂತು, ಇದು ಬಂತು, ಮೆಟ್ರೋ ಬಂತು, ಇದು ಬಂತು. ಎಲ್ಲ ಅಭಿವೃದ್ಧಿ ನಾಗ್ಪುರಲ್ಲೇ ಆಯ್ತು ಅನ್ನೋ ರೀತಿ ಅನ್ಸುತ್ತೆ. ನೀವು ಬೆಂಗಳೂರಿಗೆ ಬಂದು ನಾನಿಷ್ಟು ಪಟ್ಟಿ ಓದಿದ್ರೆ ಎಲ್ಲ ಅಭಿವೃದ್ಧಿ ಬೆಂಗಳೂರಲ್ಲೇ ಆದಂಗಿದೆಯಲ್ಲ ಅನ್ಸುತ್ತೆ. ನೀವು ರಾಯಚೂರಿಗೆ ಹೋದ್ರೆ, ಇನ್ಯಾವುದೋ ಊರಿಗೆ ಹೋದ್ರೆ ಅಲ್ಲೂ ಕೇಳಿದ್ರೆ ಹೇಳ್ತಾರೆ ಇಷ್ಟಿಷ್ಟೆಲ್ಲ ಆಯ್ತು, ಈ ಹೈವೇ ಬಂತು, ಇನ್ನೊಂದು ಬಂತು, ಜಲ್ ಜೀವನ್ ಮಿಷನ್ ಮನೆಗಳಿಗೆ ನೀರು ಬಂತು. ದೇಶ ಮಾಡಿರೋ ಸಾಧನೆ ಇದು. ಟಾಯ್ಲೆಟ್ ಇರಲಿಲ್ಲ, ಟಾಯ್ಲೆಟ್ ಬಂತು. ದೇಶ ಮನ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕಿರುವಂತ ಉದಾಹರಣೆ. ನಿಮ್ಮಲ್ಲಿ ಬಹಳಷ್ಟು ಜನ ಜನೌಷಧಿ ಕೇಂದ್ರಗಳನ್ನು ನೋಡಿರ್ತೀರ. 5 ವರ್ಷದ ಹಿಂದೆ ನಮ್ಮ ಕ್ಷೇತ್ರದೇ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. 5 ವರ್ಷದ ಹಿಂದೆ ನಮ್ಮದೇ ಕ್ಷೇತ್ರದಲ್ಲಿ 14 ಜನೌಷಧಿ ಕೇಂದ್ರ ಇದ್ದಿತ್ತು. ಇವತ್ತು 132 ಜನೌಷಧಿ ಕೇಂದ್ರ ಬೆಂಗಳೂರು ಸೌತ್ ಅಲ್ಲಿ ಮಾತ್ರ ಇದೆ. ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಜನೌಷಧಿ ಕೇಂದ್ರ ಇರುವಂತ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂದ್ರೆ ಬೆಂಗಳೂರು ಸೌತ್. ಇದರಲ್ಲಿ ಏನು ಉಪಯೋಗ ಆಯಿತು? ವರ್ಷಕ್ಕೆ ಸುಮಾರು 2 ಲಕ್ಷ ಜನ ಇದರಲ್ಲಿ ಮಾತ್ರ ತಗೋತಾ ಇದ್ದಾರೆ. ಬೇರೆ ಕಡೆ 100 ರೂಪಾಯಿ ಆದ್ರೆ ಇಲ್ಲಿ 20 ರೂಪಾಯಿ, 25 ರೂಪಾಯಿ. ವಾರ್ಷಿಕವಾಗಿ ನಮ್ಮ ಜನ ಅದರಿಂದ ಉಳಿಸ್ತಾ ಇರುವಂತದ್ದು ಬರೀ ನಮ್ಮ ಕ್ಷೇತ್ರದಲ್ಲಿ ವರ್ಷಕ್ಕೆ 25 ಕೋಟಿ ರೂಪಾಯಿ ಜನ ಅದರಲ್ಲಿ ದುಡ್ಡು ಉಳಿಸ್ತಾ ಇದ್ದಾರೆ. ದೊಡ್ಡ ಇಂಪ್ಯಾಕ್ಟ್ ಇದು. ಎಷ್ಟೋ ಸತಿ ಇದು ನಾನು ಶುರು ಮಾಡಬೇಕು ಇದನ್ನ ಇದ್ರ ಹಿಂದೆ ಅಂತಂದ್ರೆ, ಇದ್ರ ಹಿಂದೆ ಬಿದ್ದಿದ್ ಯಾಕೆ ಅಂದ್ರೆ, ನಮ್ಮ ಆಫೀಸಿಗೆ ಹೋದಾಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರೋರು 10 ದಿವಸ ಮಾತ್ರೆ ತಗೊಳ್ಬೇಕು, ಅಥವಾ ಡಯಾಬಿಟಿಸು ಇಂಥವರಿಗೆ ದಿನ ಮಾತ್ರೆ ತಗೊಳ್ಬೇಕಾಗಿರುತ್ತೆ ಅವರಿಗೆ. ಸೊ ಮಾತ್ರೆ ಕಂಪನಿಗಳು ಶೀಟ್ ಕೊಡ್ತಾರಲ್ಲ, ಆ ಶೀಟ್ ನೋಡಿದ್ರು ನೀವು ಅದರಲ್ಲಿ 10 ಇರುತ್ತೆ, ಜನರಲಿ 10 ಇರುತ್ತೆ. ಆ ಥರದ್ದು 3 ಶೀಟ್ ತಗೋಬೇಕಿರುತ್ತೆ.
ಡಾಕ್ಟ್ರು 30 ದಿನ ತಗೋಬೇಕು ಅಂತ ಕೊಟ್ಟಿದ್ರೆ, ದಿನಕ್ಕೆ 3 ಹೊತ್ತು ತಗೋಬೇಕು ಅಂತ ಕೊಟ್ಟಿದ್ರೆ, ಎಷ್ಟೋ ಜನಕ್ಕೆ ಅದನ್ನ ಕೊಂಡ್ಕೊಳ್ಳಿಕ್ ದುಡ್ಡು ಇಲ್ದಲೆ 30 ದಿನದ ಜಾಗದಲ್ಲಿ 10 ದಿನ ತಗೊಳ್ಳೋರು, 15 ದಿವಸ ತಗೊಳ್ಳೋರು, 3 ಹೊತ್ತು ತಗೊಳ್ಳೋ ಜಾಗದಲ್ಲಿ 1 ಹೊತ್ತು 2 ಹೊತ್ತು ತಗೊಳ್ಳೋರು. ಇದನ್ನಿವತ್ತು ಬದಲಾಯಿಸಿದೆ. ಇದು ಸರ್ಕಾರ, ಇದು ದೇಶ ಸಾಮೂಹಿಕ ಪ್ರಯತ್ನ ಪಟ್ಟರೆ ಯಾವ ರೀತಿ ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ. ನಿಮ್ಗೆ ಇನ್ನೊಂದೇ ಒಂದು ಉದಾಹರಣೆ ಕೊಡ್ತೀನಿ. ನಮಗೆ ನಾನು ಹೇಳಿದ್ನಲ್ಲ, 9-10 ವರ್ಷದ ಹಿಂದೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂತಾಗ ಸರ್ಕಾರದ ಮೇಲೆ ನಂಬಿಕೆ ಇರಲಿಲ್ಲ, ನಮಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿತ್ತು ಸರ್ಕಾರ, ರಾಜಕಾರಣಿಗಳು ಎಲ್ಲರೂ ಕೂಡ ಕೋಪದಿಂದ ಹೋಗಿ ಕೂತಿದ್ವಿ ಬದಲಾವಣೆ ಆಗಬೇಕು ಅಂತ. ನಮ್ಮ ಕ್ಷೇತ್ರದಲ್ಲೇ ಆದಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಇವತ್ತು ಸರ್ಕಾರದ ಮೇಲೆ, ವ್ಯವಸ್ಥೆ ಮೇಲೆ ಅಪನಂಬಿಕೆಯ ಜಾಗದಲ್ಲಿ ಇವತ್ತು ವಿಶ್ವಾಸ, ನಂಬಿಕೆ ಹೇಗೆ ಇವತ್ತು ಬಂದಿದೆ ಅಂತ. ನಮ್ಮ ಕನಕಪುರ ರೋಡಲ್ಲಿ ಮಂತ್ರಿ ಸೆರೆನಿಟಿ ಅಂತ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಗೊತ್ತಿರ್ಬೋದು ನಿಮಗೆ. 2012ನೇ ಇಸ್ವಿಲಿ ಮಂತ್ರಿ ಸೆರೆನಿಟಿ ಬಿಲ್ಡರ್ಸು ಸುಮಾರು 1800 ಕುಟುಂಬಗಳಿದೆ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ಮನೆ ಕಟ್ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದನೂ ಕೂಡ ಅವರು 80 ಲಕ್ಷದಿಂದ 1.5 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಇಸ್ಕೊಂಡಿದ್ರು. ಸೊ ಎಲ್ಲ ಜನ ಯಾವ ತರ ಅಂತಂದ್ರೆ, ನಮ್ಮಲ್ಲಿ ಏನೋ ಒಂದು ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು ರಿಟೈರ್ ಆಗೋಷ್ಟೊತ್ತಿಗೋ ಮತ್ತೊಂದಿಗೋ ಯಾವುದೋ ಒಂದು ಫೈನಲಿ ಒಂದು ಮನೆ ಅಂತ ನಮ್ದು ಇರಬೇಕಪ್ಪ ಅಂತ ಜನ ನಮ್ಮಲ್ಲಿ ಪ್ರಯತ್ನ ಮಾಡ್ತಾರೆ. ಸೊ ಮಂತ್ರಿಗೆ ದುಡ್ಡು ಕೊಡೋದಕ್ಕೆ ಜನ ಬಾಡಿಗೆ ಮನೇಲಿದ್ರು, ಹೊರಗಡೆಯಿಂದ ಸಾಲ ತಗೊಂಡಿದ್ರು, ಅವ್ರಿಗೆ ಕೂಡಿಟ್ಟಿದ್ದ ದುಡ್ಡನ್ನೆಲ್ಲ ಸಾಲ ಜೊತೆಗೆ ಸೇರಿಸಿ ಅವ್ರಿಗೆ ಕೊಟ್ಟಿದ್ರು. ಸೊ ಅವ್ರು ಬಾಡಿಗೆ ಮನೆ ಬಾಡಿಗೆನೂ ಕಟ್ತಾ ಇದ್ರು, ಸಾಲ ತಗೊಂಡಿದ್ದು EMI ಕಟ್ತಾ ಇದ್ರು. 2 ವರ್ಷದಲ್ಲೋ 3 ವರ್ಷದಲ್ಲೋ ಮನೆ ಕಟ್ಕೊಡ್ತಾರೆ ಅಂತ ಜನ ಕಾಯ್ಕೊಂಡಿದ್ರು. 2012ರಲ್ಲಿ ದುಡ್ಡು ಇಸ್ಕೊಂಡಿದ್ದು, 2019 ಆದ್ರೂ ಕೂಡ, 2020 ಆದ್ರೂ ಕೂಡ ಮನೆ ಕಟ್ಟಿರಲಿಲ್ಲ, ಭೂಮಿ ಪೂಜನೆ ಶುರು ಮಾಡಿರಲಿಲ್ಲ. ಆ ದುಡ್ಡನ್ನು ತಗೊಂಡು ಬಿಲ್ಡರು ಮತ್ತಿನ್ನೆಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಇನ್ನೊಂದೇನೋ ಮಾಡಿ ಆ ದುಡ್ಡಷ್ಟು ನಾಶ ಆಗೋಗಿತ್ತು. ನನಗಿನ್ನೂ ಕಣ್ಣಿಗೆ ಕಟ್ಟದಾಗಿದೆ. ಒಂದು ದಿವಸ ರಾತ್ರಿ ಸುಮಾರು 11-11:30 ಅಷ್ಟೊತ್ತಿಗೆ ಒಂದು 300 ಜನ ಈ ಅಪಾರ್ಟ್ಮೆಂಟಿಗೆ ದುಡ್ಡು ಕೊಟ್ಟಂತ ಜನ ನಮ್ಮ ಮನೆ ಹತ್ರ ಬಂದು, ಸರ್ ಈ ರೀತಿ ಸಮಸ್ಯೆ ಆಗಿದೆ, ನಮಗೆ ಮಾಹಿತಿ ಇದೆ, ಇವತ್ತೇ ರಾತ್ರಿ ಈ ಬಿಲ್ಡರ್ಗಳು ಡೆಲ್ಲಿ ಏರ್ಪೋರ್ಟ್ ಇಂದ ದುಬೈಗೆಲ್ಲೋ ಓಡೋಗುವಂತ ಪ್ಲಾನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಏನಾದರೂ ಮಾಡಬೇಕು ಅಂತ. 10 ನಿಮಿಷದಲ್ಲಿ ನಾನು ಗೃಹ ಸಚಿವರಿಗೆ ಫೋನ್ ಮಾಡಿ ಅಮಿತ್ ಶಾ ಅವ್ರ ಹತ್ರ ಮನವಿ ಮಾಡ್ತೀನಿ, ಸರ್ ಹಿಂಗಾಗಿದೆ ಅಂತ. ಇಮಿಡಿಯೇಟ್ ಆಗಿ ಇದಕ್ಕೊಂದು ಲೆಟರ್ ಹಾಕು ಅಂತ ಕಳಿಸಿ ಅವರಿಗೆ ಅವ್ರ ಆಫೀಸಿಗೆ ಕಳಿಸ್ತು. 15ರಿಂದ 20 ನಿಮಿಷದ ಒಳಗಡೆ ಆ ಕಡೆಯಿಂದ ಆಕ್ಷನ್ ತಗೊಳುತ್ತೆ ಅನ್ನುವಂಥ ಒಂದು ಕಮ್ಯುನಿಕೇಶನ್ ಬಂತು. 3/4 ಗಂಟೆ ಒಳಗಡೆ ಡೆಲ್ಲಿ ಏರ್ಪೋರ್ಟ್ ನಲ್ಲಿ ಈ ಬಿಲ್ಡರ್ ಜೊತೆಗಿದ್ದಂಥವ್ರು ಎಲ್ಲರನ್ನೂ ಕೂಡ ED CBI ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬಂತು. ವಾಪಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಆಯ್ತು. ಆದ್ರೆ ಅವ್ರ ಹತ್ರ ದುಡ್ಡಿಲ್ಲ. ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದೆ, ಸ್ವಾಮಿ ಫಂಡ್ ಅಂತ. ಅಂದ್ರೆ ಈ ರೀತಿ ಮಿಡಲ್ ಕ್ಲಾಸ್ ಜನ ಯಾರು ಮನೆ ಕಟ್ಟೋದಕ್ಕೆ ಒಂದು 65-70 ಲಕ್ಷದಿಂದ 1.5 ಕೋಟಿ ರೂಪಾಯಿನ ಲೆವೆಲ್ನ ಮನೆವರೆಗೆ ಯಾರು ದುಡ್ಡು ಕೊಟ್ಟಿರ್ತಾರೋ ಅಂಥ ಮನೆಗಳನ್ನ ಅಕಸ್ಮಾತ್ ಬಿಲ್ಡರ್ನ ತಪ್ಪಿನಿಂದ ನಿಂತೋಗಿತ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು ಸ್ಟಾಪ್ ಗ್ಯಾಪ್ ಫಂಡಿಂಗ್ ಕೊಡುತ್ತೆ ಅಂತ. ವಿತ್ತ ಸಚಿವರ ಹತ್ರ, ಗೃಹ ಸಚಿವರ ಹತ್ರ, ಮತ್ತೊಬ್ಬರ ಹತ್ರ ಎಲ್ಲರ ಹತ್ರನೂ ಫಾಲೋ ಅಪ್ ಮಾಡಿದ ಮೇಲೆ 20 ದಿವಸದ ಒಳಗಡೆ SBIನವರು 948 ಕೋಟಿ ರೂಪಾಯಿ ಈ ಪ್ರಾಜೆಕ್ಟಿಗೋಸ್ಕರ ಸ್ಯಾಂಕ್ಷನ್ ಮಾಡಿದ್ರು. ಇದೇ ಬಿಲ್ಡರಿಗೆ ಕೊಟ್ಟರೆ ಅವ್ರು ಕಂಪ್ಲೀಟ್ ಮಾಡಲ್ಲ ಅಂತ ಹೇಳಿ ಟಾಟಾ ಪ್ರಾಜೆಕ್ಟ್ಸಿಗೆ ಕೊಟ್ಟರು. 2021ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿತು. 2023ನೇ ಇಸ್ವಿಲಿ ನಾನೇ ಹೋಗಿ 3000 ಮನೆಗಳ ಗೃಹ ಪ್ರವೇಶ ಮಾಡಿ ಆ ಜನಕ್ಕೆ ಮನೆ ಕೊಟ್ಟು ಬಂದ್ವಿ. ಇವತ್ತು ನೀವು ಕನಕಪುರ ರೋಡಿಗೆ ಹೋದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಆ ದೊಡ್ಡ ಮಂತ್ರಿ ಸೆರೆನಿಟಿ ಕಾಂಪ್ಲೆಕ್ಸ್ ಏನ್ ಕಾಣುತ್ತೆ, ಅದು 2 ವರ್ಷದ ಹಿಂದೆ ಈ ಇತಿಹಾಸದ ಕಥೆಯಿಂದಾಗಿ ಅದು ತಲೆ ಎತ್ತಿರುವಂಥದ್ದು. ಸರ್ಕಾರದ ಮೇಲೆ, ವ್ಯವಸ್ಥೆ ಮೇಲೆ ಅಪನಂಬಿಕೆ ಇದ್ದಂಥ ಕಡೆ ಇವತ್ತು ನಾವು ಸರ್ಕಾರದ ಹತ್ರ ಹೋದ್ರೆ ಕಷ್ಟದಲ್ಲಿದ್ದಾಗ ನಮ್ಮ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು ಇವತ್ತು ದೇಶ ಇವತ್ತು ಮಾಡಿರುವಂಥ ಬದಲಾವಣೆ. ಭಾರತದ ಸಾಧನೆಗಳು ಅಂತ ನೋಡಿದಾಗ
ನೀವು ಯಾವ ಪೇಜ್ ತೆಗೀರಿ ಅದರಲ್ಲಿ ಸಾಧನೆ ಇದೆ. ಇವತ್ತು ನ್ಯೂಸ್ ಪೇಪರ್ನ ತೆಗೆದ್ರೆ, ನಾನು ಸ್ಕೂಲಲ್ಲಿ ಇದ್ದಾಗ ದಿನೇಶ್ ಜಿ ಎಷ್ಟೋ ಸತಿ ನಾನು ನ್ಯೂಸ್ ಪೇಪರ್ ಓದಕ್ಕೆ ಶುರು ಮಾಡ್ತಿದ್ದು ಲಾಸ್ಟ್ ಪೇಜಿಂದ. ನಿಮ್ಮಲ್ಲಿ ಎಷ್ಟೋ ಜನ ಬಹುಶಃ ಅದನ್ನು ಮಾಡಿರ್ತೀರಿ. ನೀವು ಫಸ್ಟ್ ಪೇಜಿಂದ ಶುರು ಮಾಡಿದ್ರೆ ದಿನ ಇವನು ಅವನಿಗೆ ಬೈಕೊಳ್ಳೋದು, ಅವನು ಇವನಿಗೆ ಬೈಯೋದು, ಈ ಹಗರಣ, ಈ ಅಸಹ್ಯ, ಇದು ರಾಜಕೀಯ, ಓದೋದೇ ಬೇಡ ಅಂತ ನಾನು ಪ್ರತಿ ಸತಿ ನ್ಯೂಸ್ ಪೇಪರ್ ತೆಗೆದ್ರೆ ನಾನು ಓದಕ್ಕೆ ಶುರು ಮಾಡ್ತಿದ್ದೆ ಲಾಸ್ಟ್ ಪೇಜಿಂದ. ಯಾಕೆಂದ್ರೆ ಸ್ಪೋರ್ಟ್ಸ್ ಇರುತ್ತೆ, ಅದರಲ್ಲಿ ಅಚೀವ್ಮೆಂಟ್ ಇರುತ್ತೆ ಅಂತ. ಆದ್ರೆ ಇವತ್ತು ನೀವು ನ್ಯೂಸ್ ಪೇಪರ್ನ ತೆಗೆದ್ರೆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಕೂಡ ಅಚೀವ್ಮೆಂಟ್, ಅಚೀವ್ಮೆಂಟ್ ಅಂಡ್ ಮೋರ್ ಅಚೀವ್ಮೆಂಟ್. ಇದು ಭಾರತದ ಸ್ಟೋರಿ. ಇವತ್ತು ನೀವು ಫಸ್ಟ್ ಪೇಜ್ ತೆಗೆದ್ರೆ ಅದರಲ್ಲಿ ಸರ್ಕಾರ ಹೊಸದಾಗಿ ನಾವು ಮಾಡ್ತಾ ಇರುವಂತಹ ಯೋಜನೆಗಳ ಬಗ್ಗೆ ಅದರಲ್ಲಿ ಇರುತ್ತೆ. ಭ್ರಷ್ಟಾಚಾರದ ಸುದ್ದಿ ಕಾಣ್ತಾ ಇಲ್ಲ. ಇವತ್ತಿನ ಪೇಪರ್ ತೆಗೆದ್ರು ಕೂಡ ಪ್ರತಿ ಮನೆ ಮೇಲೆ ರೂಫ್ ಟಾಪ್ ಸೋಲಾರ್ ಅನ್ನು ಹೇಗೆ ತರಬೇಕು, ದೇಶದಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ನುಡಿಸಬೇಕು, ಅದಕ್ಕೆ ಹೇಗೆ ಮನೆ ಮನೆಗೂ ಸಬ್ಸಿಡಿ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳ ಸ್ಕೀಮ್ ಇದೆ ಅಂತ PM ಸೂರ್ಯೋದಯ ಯೋಜನೆ ಫ್ರಂಟ್ ಪೇಜ್ ಅಲ್ಲಿ ಬಂದಿರುತ್ತೆ. ನೀವು ನಗರದ ನ್ಯೂಸ್ನ ಸೆಕೆಂಡ್ ಪೇಜಿಗೆ ಬಂದ್ರೆ, ಬೆಂಗಳೂರಿನಲ್ಲಿ ಹೊಸ ಮೆಟ್ರೋ ಲೈನ್ ನಾಳೆ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ, ಇನ್ನೊಂದು ಯಾವುದೋ ಒಂದು ಅಪ್ರೂವಲ್ ಆಗಿದೆ, ತುಮಕೂರಿಗೆಲ್ಲೋ ಕಳಿಸ್ತಾ ಇದ್ದಾರೆ, ಇನ್ನೊಂದೇನೋ ಮಾಡ್ತಾ ಇದ್ದಾರೆ. ಎರಡನೇ ಲೈನಲ್ಲಿ ಬೆಂಗಳೂರು ಸಿಟಿಲಿ ನಿಮಗೆ ಪಾಸಿಟಿವ್ ಸುದ್ದಿ ಬರುತ್ತೆ. ನೀವು ಮಹಿಳೆಯರದು ಇನ್ನೊಂದು ಯಾವ್ದಾದ್ರೂ ಸುದ್ದಿ ಸಿಗಿದ್ರೆ ಅದರಲ್ಲಿ ಬರುತ್ತೆ 100 ಕೋಟಿ, ದೇಶದಲ್ಲಿ 10 ಕೋಟಿ ಟಾಯ್ಲೆಟ್ ಕಟ್ಟಿದೆ, ಮಹಿಳೆಯರಿಗೆ 26 ವಾರಗಳ ಮೆಟರ್ನಿಟಿ ಲೀವ್ ಕೊಡ್ತಾ ಇದೆ, 9 ರಿಂದ 14 ವರ್ಷದ ವಯಸ್ಸಿರುವಂತ ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಕೊಡಬೇಕು ಅಂತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಸಾಧನೆ ನೋಡ್ತೀವಿ ನಾವು. ಬಿಸ್ನೆಸ್ ಆ ಪೇಪರಿಗೆ ಬಂತು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಸ್ಟಾರ್ಟ್ಅಪ್ ಪ್ರಾರಂಭ ಆಗ್ತಿದೆಯೋ ಅದರಲ್ಲಿ 50% ಸ್ಟಾರ್ಟ್ಅಪ್ಗಳು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಓದ್ತೀವಿ. ಆ 50% ಸ್ಟಾರ್ಟ್ಅಪ್ಗಳಲ್ಲಿ ಆಲ್ಮೋಸ್ಟ್ 40% ಸ್ಟಾರ್ಟ್ಅಪ್ಗಳ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂದ್ರೆ ನಮ್ಮ ಬೆಂಗಳೂರು ಅಂತ ಓದ್ತೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರಿಗೆ ಬಂದ್ರೆ, ಆ ಶೀಟಿಗೆ ಬಂದ್ರೆ, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ದಕ್ಷಿಣ ಗೃಹಕ್ಕೆ ಪೋಲಿಗೆ ಹೋದಂತ, ಚಂದ್ರನಿಗೆ ಹೋದಂತ ಫಸ್ಟ್ ಮಿಷನ್ ಮಾಡಿದಂತ ದೇಶ ಯಾವುದು ಅಂದ್ರೆ ಭಾರತ ಅಂತೀವಿ. 4 ದಿವಸದ ಹಿಂದೆ ಪ್ರಧಾನಮಂತ್ರಿಗಳು ನಾವು ಅಮೆರಿಕದ ಆಸ್ಟ್ರೋನಾಟ್ಗಳನ್ನ, ರಷ್ಯಾದ ಕಾಸ್ಮೋನಾಟ್ಗಳನ್ನ ಓದ್ತಾ ಇದ್ವಿ. 4 ಜನ ಗಗನಯಾನ್ ಮಾಡಕ್ ತಯಾರಾಗಿರುವಂತ ಭಾರತದ ಕಾಸ್ಮೋನಾಟ್ಗಳನ್ನ ಭಾರತದ ಪ್ರಧಾನಮಂತ್ರಿಗಳು 4 ದಿವಸದಿಂದ ಉದ್ಘಾಟನೆ ಮಾಡಿದ್ರು. ಇನ್ ಸ್ಪೋರ್ಟ್ಸಿಗೆ ಬಂದ್ರೆ ಪ್ರಜ್ಞಾನಂದನಿಂದ ಹಿಡಿದು ನೀರಜ್ ಚೋಪ್ರಾ ಅವರಿಗೆ, ಒಲಿಂಪಿಕ್ಸ್ ನಿಂದ ಹಿಡಿದು ನಮ್ಮ ಏಷ್ಯನ್ ಗೇಮ್ಸ್ ವರೆಗೆ ಹೈಯೆಸ್ಟ್ ರೆಕಾರ್ಡೆಡ್ ಟ್ಯಾಲಿ ಯಾವಾಗ ಮಾಡ್ತಾ ಇದೆ ದೇಶ ಅಂದ್ರೆ ಈಗ ಮಾಡ್ತಾ ಇದೆ. ಸೊ ನನ್ನಲ್ಲಾಗಿರೋ ಚೇಂಜ್ ಏನು ಅಂದ್ರೆ, ನಾನು ಪೇಪರ್ ತೆಗೆದ್ರೆ ಬರೀ ಲಾಸ್ಟ್ ಪೇಜ್ ಇಂದ ಓದ್ತಾ ಇದ್ದೆ, ಇವತ್ತು ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ಕೂಡ ಭಾರತದ ಸಾಧನೆಗಳ ಕಥೆಯೇ ಇದೆ. ದಿಸ್ ಇಸ್ ದ ಚೇಂಜ್ಡ್ ಇಂಡಿಯಾ ಆಫ್ 10 years. ಇದು ಒಬ್ಬರ ಪ್ರಯತ್ನದಿಂದ ಆಗಿರೋದಲ್ಲ, ಇದು ಸಾಮೂಹಿಕ ಪ್ರಯತ್ನದಿಂದ ನಾವೆಲ್ಲರೂ ಕೂಡ ಮಾಡಿರುವಂಥದ್ದು. ದೇಶ ಒಬ್ಬರಿಂದ ಕಟ್ಟಲಿಕ್ಕಾಗಲ್ಲ, ಒಂದು ಸರ್ಕಾರದಿಂದ ಕಟ್ಟಲಿಕ್ಕಾಗಲ್ಲ. ಎಲ್ಲರೂ ಪ್ರಯತ್ನ ಪಟ್ಟಾಗ ಮಾತ್ರ ಸರ್ಕಾರ, ದೇಶ ಮುಂದುವರಿಯುವಂಥದ್ದು. ಅದೇ ರೀತಿ ರಾಷ್ಟ್ರೋತ್ಥಾನ. ದಿನೇಶ್ ಹೆಗಡೆ ಅವರು ಒಬ್ಬರೇ ಪ್ರಯತ್ನ ಪಟ್ಟರೆ ರಾಷ್ಟ್ರೋತ್ಥಾನ ಮುಂದುವರಿಯಲ್ಲ. ನಿಮ್ಮಲ್ಲಿ ಯಾರೋ ಒಬ್ಬರೇ ಒಂದೆಲ್ಲೋ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಿಕ್ದವ್ರು ಯಾರೂ ಸರಿಯಾಗಿ ಮಾಡಲಿಲ್ಲ ಅಂದರೆ ಸಂಸ್ಥೆ ಮುಂದೆ ಹೋಗಲ್ಲ. ಪ್ರಾಣಿಗಳಿಗೂ ಮನುಷ್ಯಂಗೂ ಇರುವಂಥ ಗ್ರೇಟೆಸ್ಟ್ ಚೇಂಜ್ ಡಿಫರೆನ್ಸ್ ಏನು ಗೊತ್ತಾ? ದೇರ್ ಆರ್ 2 aspects: ಕಮ್ಯುನಿಕೇಶನ್ ಅಂಡ್ ಕೋಆಪರೇಷನ್. ಪ್ರಾಣಿಗೂ ಮನುಷ್ಯಂಗೂ ಇರುವಂಥ ಮ್ಯಾಕ್ಸಿಮಮ್ ಚೇಂಜ್ ಯಾವುದು ಅಂದರೆ ಕಮ್ಯುನಿಕೇಶನ್ ಅಂಡ್ ಕೋಆಪರೇಷನ್. ಪ್ರಾಣಿಗಳಲ್ಲಿ ಲಿಮಿಟೆಡ್ ಲೆವೆಲ್ಗೆ ಕಮ್ಯುನಿಕೇಶನ್ ಇರುತ್ತೆ, ಲಿಮಿಟೆಡ್ ಲೆವೆಲ್ಗೆ ಕೋಆಪರೇಷನ್ ಇರುತ್ತೆ. ಆದರೆ ಮನುಷ್ಯ he can cooperate and communicate at scale. ಸಾವಿರಾರು ಜನ ಒಟ್ಟಿಗೆ ಬಂದು ಒಂದು ಕಾರ್ಯಕ್ರಮ ಮಾಡ್ಬೋದು ನಾವು. ನೀವು ಸಾವಿರಾರು ಪ್ರಾಣಿಗಳು ಒಟ್ಟಿಗೆ ಬಂದು ಯಾವುದೋ ಒಂದು ಉದ್ದೇಶ ಸಾಧಿಸಿರೋದು ನೀವೆಲ್ಲೂ ನೋಡಲ್ಲ. ಪ್ರಾಣಿಗಳಲ್ಲೂ ಕಮ್ಯುನಿಕೇಶನ್ ಇರುತ್ತೆ, ಆದರೆ ಲಿಮಿಟೆಡ್ ಲೆವೆಲ್ನಲ್ಲಿ ಇರುತ್ತೆ. 3-4 ಆಯಾ ಮಗು ತಾಯಿ ಈ ರೀತಿಯ ಕಾಂಗ್ರಿಗೇಷನ್ ನಿಮಗೆಲ್ಲೂ ಸಿಗಲ್ಲ. 500 ಜನ ಒಟ್ಟಿಗೆ ಬಂದ್ರು, ಒಬ್ಬ ವಿಷಯ ಮಾತನಾಡಿದ್ರು, ಎಲ್ಲರೂ ಕೂತ್ಕೊಂಡು ಆ ಕಡೆಗೆ ಹೋಗಬೇಕು ಅಂತ. ಇವತ್ತು ದೇಶದಲ್ಲಿ
500 ವರ್ಷಗಳಿಂದ ಆಗದಲೇ ಇದ್ದಂಥ ರಾಮ ಮಂದಿರದ ನಿರ್ಮಾಣ ಇವತ್ತು ದೇಶದಲ್ಲಿ ಆಗಿದೆ ಅಂತಂದ್ರೆ ನಾವು 70 ವರ್ಷಗಳಲ್ಲಿ ಮಾಡಿದಂಥ ಈ ಕಮ್ಯುನಿಕೇಶನ್ ಕೋಆಪರೇಷನ್ ಕಾರಣ. ಅದಕ್ಕೆ ನಿರಂತರತೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದಕ್ಕೆ. ಸೊ ನಾನು ನಿಮ್ಮಲ್ಲೂ ಮನವಿ ಮಾಡ್ತಾ ಇರುವಂಥದ್ದು ಅಂದರೆ, ಯಾವುದೇ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ಆ ಸಂಸ್ಥೆಗೆ ನಿರಂತರ ಕಮ್ಯುನಿಕೇಷನ್ನು, ದೊಡ್ಡ ಲೆವೆಲಲ್ಲಿ ಒಬ್ರಿಗೊಬ್ರು ಮಧ್ಯದಲ್ಲಿರುವಂಥ ಕೋಆಪರೇಷನ್ ಇದಿದ್ದಾಗಲೇ ಆ ಸಂಸ್ಥೆ ಒನ್ ಕಾಮನ್ ಫೋಕಸ್ ಜೊತೆಗೆ ಒನ್ ಕಾಮನ್ ಆಬ್ಜೆಕ್ಟಿವ್ ಕಡೆಗೆ ಹೋಗ್ಬೋದು. ರಾಷ್ಟ್ರೋತ್ಥಾನ ನಮ್ಮ ಇಡೀ ಸಮಾಜಕ್ಕೆ ಈ ಒಂದು ಫೋಕಸ್ನ, ಈ ಒಂದು ಶ್ರದ್ಧೆಯ, ಈ ಒಂದು ತ್ಯಾಗದ, ಪರಿಶ್ರಮದ ಸಂಕೇತವಾಗಿ ಇವತ್ತು ರಾಷ್ಟ್ರೋತ್ಥಾನ ನಮ್ಮ ಎದುರುಗಡೆ ಇದೆ. ನೀವೆಲ್ಲರೂ ಕೂಡ ಇದಕ್ಕೆ ಅಪಾರವಾದಂಥ ಸೇವೆ ಮಾಡಿ ಕೆಲಸ ಮಾಡ್ತಾ ಇದ್ದೀರಿ. ಭಗವಂತ ನಿಮ್ಮೆಲ್ರಿಗೂ ಕೂಡ ರಾಷ್ಟ್ರೋತ್ಥಾನದ ಮೂಲಕ ಮತ್ತಷ್ಟು ಸಮಾಜಕ್ಕೆ, ದೇಶಕ್ಕೆ, ಹಿಂದುತ್ವದ ವಿಚಾರಕ್ಕೆ ಸೇವೆ ಮಾಡುವಂಥ ಅವಕಾಶ ಭರಪೂರವಾಗಿ ಭಗವಂತ ನಿಮ್ಮೆಲ್ರಿಗೂ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ನಿಮ್ಮೆಲ್ಲರೂ ಮಧ್ಯದಲ್ಲಿ ಬಂದು ಇಷ್ಟೊತ್ತು ಮಾತುಗಳನ್ನು ಆಡಲಿಕ್ಕೆ, ನಿಮ್ಮೆದುರುಗಡೆ ಒಂದಿಷ್ಟು ವಿಷಯಗಳನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಷ್ಟ್ರೋತ್ಥಾನದ ಎಲ್ಲ ಹಿರಿಯರಿಗೆ, ಕೇಳದಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ನಮಸ್ತೆ.